ಹೊಲದೊಳಗೆ ಕೆಲಸ ಮಾಡ್ತಾ ಇರ್ಲಿ, ಬಟ್ಟೆ ವ್ಯಾಪಾರ ಮಾಡ್ತಾ ಇರ್ಲಿ, ಪಾತ್ರೆ ವ್ಯಾಪಾರ ಮಾಡ್ತಾ ಇರ್ಲಿ, ಅವ್ ಏನ್ ಮಾಡ್ಲಿ ಮಾಡದೇ ಇರ್ಲಿ, ಕೃಷಿ ಮಾಡ್ತಾ ಇರ್ಲಿ, ಏನೇ ಮಾಡ್ತಾ ಇರ್ಲಿ, ಎಲ್ಲ ಕಾರ್ಯಗಳಲ್ಲಿ ಇದ್ದುಕೊಂಡು ಅವ ಸಾಧನೆಯನ್ನ ಮಾಡ್ತಾ ಅದನ್ನ ಅನುಭವಿಸ್ಕೊಂತ ಹೋದಂತಂದ್ರ ಆ ವ್ಯಕ್ತಿ ಶರೀರ ಏನ್ ದುಡಿದಿಟ್ಟನ್ರಿ ಅದೊಂದು ಇನ್ನೊಂದು ಉದಾಹರಣೆ ಹೇಳ್ಬಿಟ್ಟನು. ಬಾಳ ಮಾತಾಡ್ನೇನ್ರಿ ಮತ್ತ ಅಲ್ರಿ ತಿಳ್ಕೊಂಡ್ ಹೋದಂಗ ನೀವೇನಪ್ಪ ಹಿಂದೆ ಹೇಳ್ಕೊಂಡ್ ಹೋದ ನಮ್ಗೆ ಅವಕಾಶ ಕೊಡ್ಲಿಲ್ಲ ಅಂತ ದಯವಿಟ್ಟು ಬೇಡ್ರಿ. ಈಗ ಆ ವ್ಯಕ್ತಿ ಏನಿರ್ತಾನಲ್ರಿ ಹೊರಗೆ ನಿಂತ ಶರೀರವನ್ನ ದುಡಿಸ್ತಿರ್ತಾನ ನಾವು. ಇದೊಂದು ಲಕ್ಷ ಇಟ್ಕೊಂಡ್ ಅಂದ್ರೆ ಇದೊಂದು ಮಾತ್ರ ಹೇಳಿ ಕೆಲಸ ಮುಗಿಸ್ತಾನ್ರ. ಯಾವ ವ್ಯಕ್ತಿ ಪ್ರಾಣ ಶಕ್ತಿಯನ್ನ ಶರೀರದಲ್ಲಿ ಹೆಚ್ಚು ಮಾಡಿಕೊಂಡು ಶರೀರವನ್ನ ಎದುರಿಟ್ಟು ಅರಿಯುತ್ತಾ ಶರೀರವನ್ನ ಅವನ್ ದುಡ್ಸಾಕಂತಿದ್ದಂತ ತಿಳ್ಕೊರಿ. ಆ ಶರೀರ ದುಡಿದಿರ್ತತಿ ಇವನ್ನ ಹೊರಗೆ ಕುಂತ ನೋಡ್ತಿರ್ತಾನ. ಆ ವ್ಯಕ್ತಿ ಬೆಳಿಗ್ಗೆ ಎದ್ದಾಗಿಂದ ಸಂಜೆ ಹೊತ್ತು ಮಡಗೋ ಮಠ ಸಂಜಾನ ಶರೀರ ದುಡಿಸಿದ್ರು ಒಟ್ಟ ಆಯಾಸ ಹಾಕೊಂಡ್ರ ಆ ವ್ಯಕ್ತಿಗೆ. ನಿಂತ ನೋಡ್ತಿರ್ತಾನ ಅವ, ಶರೀರ ದುಡಿತಿರ್ತಾನ, ಶರೀರ ದುಡಾತಂತಿರ್ತಾನ, ಇವ್ ನೋಡ್ತಿರ್ತಾನ್ರಿ. ಒಟ್ಟ ಅವಾಗ ಕಬರ್ ಇರುದಿಲ್ಲ, ಶರೀರ ದುಡಾತಂತ ಅವಾಗ ಕಬರ್ ಇರುದಿಲ್ಲ. ಮತ್ತ ಆಯಾಸ ಒಟ್ಟ ಒಂದು ಸಾಸ್ಮೆ ಕಾಣಟ್ ಆಯಾಸ ಆಗಂಗಿಲ್ರಿ. ಉದಾಹರಣೆ ಈಗ ಯಾವ್ದೋ ಒಂದು ಇದನ್ ಮಾಡತ್ತವು ಏನ್ರಿ, ಗೊಬ್ಬರ ಹಾಕತ್ತವು, ಅಕಸ್ಮಾತ್ ಕಳೆ ತೆಗಿಯಾಕತ್ತವು, ಅಥವಾ ಎಣ್ಣೆ ಹೊಡ್ಯಾಕತ್ತವು, ಅಥವಾ ಪೀಕ್ ಕೊಯ್ಲು ಮಾಡತ್ತವು. ಈಗ ಸೋಯಾಬೀನ್ ಕೇಳಾಕತ್ತವ ಅಂತ ತಿಳ್ಕೊರಿ. ಇದನ್ನ ನಾ ಅನುಭವಿಸಿದ್ದು ನಿಮ್ಗೆ ಹೇಳತ್ತನ್ರಿ. ಮತ್ತ ಅದಕ್ಕ ಒಂದ್ಸಲ ಸೋಯಾಬೀನ್ ಕೇಳಾಕತ್ತೀನ್ರಿ ನಾ, ಎದರಿಂದ ನೋಡ್ಕೊಂತ ಸೋಯಾಬೀನ್ ಕೇಳ್ತೀನ್ರಿ ನಾ. ಶರೀರ ಹೆಂಗ್ ಕೇಳತತ್ ನೋಡೋದ್ ಅಂತೇಳಿ ನಾ ನೋಡ್ಕೊಂತ ಬಂದನು. ಶರೀರ ಕಿತ್ಕೊಂಡ್ ಹೋದ್ರಿ ಅದ ಎಲ್ಲಾರ್ಗಿಂತ ಕಿತ್ ಮುಂದೆ ಹೋಗೈತಿ. 3 ಗಂಟೆ ಮಟ್ಟ ಕಿತ್ತವ್ರ ನಾವ್ ಸೋಯಾಬೀನ ಕಿತ್ರ 3 ಗಂಟೆಗೆ ಊಟ ಮಾಡಂತ ನಮ್ ತಾಯಿ ಇದನ್ನ ಕೈ ತಪ್ಪು ಅಂತೇಳಿ ಈಗ ಕೈ ತಪ್ಪು ಅಂತ ನೀರ್ ಅಂತಕ್ಕಂತ ನಮ್ ತಾಯಿ ಕೈಯಾಗ ರಗದ ಆಡೋದ್ರಿ. ನನ್ ಲಕ್ಷ ಇಲ್ರಿ. ಉಳಿದ 2 ಗ್ಯಾಸ್ ಗಿಡದ ಗ್ಯಾಸ್ ರಗತ್ತಾರ, ರಗತ್ತಾಗೈತಿ ಕೈಯ. ನಾನು ಒಳಗೆ ಅಂದ್ರ ಅದನ್ನ ಮತ್ತ ಸ್ವಲ್ಪ ಆಯಾಸ ಬಾಡಿ ಅನ್ನಿಸ್ಬೇಕಲ್ರದ. 3 ಗಂಟೆ ಮಟ್ಟ 7 ಗಂಟೆ 6 ಗಂಟೆ ಏನೋ ಬೆಳಗಿನ 5 ಗಂಟೆಯಿಂದ ಚಾಲು ಮಾಡಿದ್ರು ನಾವು. ಮಧ್ಯಾಹ್ನ 3 ಗಂಟೆಗೆ ಆದ್ರೂ ಅದನ್ನ ಶರೀರ ದುಡಿಸಿ ಒಟ್ಟ ಕಡೆ ಲಕ್ಷ ಕೊಟ್ಟದಕ್ರಿ ಒಂದು ಸಾಸಿವೆ ಕಾಣಟ್ ಆಯಾಸ ಆಗಿಲ್ರಿ ಶರೀರಕ್ಕ. ಕೈಯಾಗ ನೋಡ್ರಿ ರಗತ ಆಯಾಸತ್ತೆ. ಬಾಳಿ ಅಂತ ಒಟ್ಟ ಕಂಡ ಬರ್ಬಾರ್ದು, ಒಟ್ಟ ಬಾಳಿ ಅನ್ಸೋತ್ತ ದೋಷ ಮಾತ್ರ ನಮಗೆ. ಮತ್ತ ಊಟ ಮಾಡಿದಾಗ ಮತ್ತೆ ಚಾಲು ಮಾಡಿ 7 ಗಂಟೆ ಮಾಡಿ ಚಾಲು ಮತ್ತೆ ಹಂಗ ದುಡಿದ ಶರೀರ ಒಂದೇನು ಆಯಾಸ ಆಗ್ಲಿಲ್ರಿ. ಇದು ಒಂದು ಉದಾಹರಣೆ ಆಗಿದೆ. ಎರಡನೇದಂದ್ರ ಒಂದ್ ದಿವ್ಸ ಬಾಡಿಗೆ ನೀರಿನ ಕೊರತೆ ಆಗಿತ್ತು ನಮ್ಗೆ 2017-18 ನೀರಿನ ಕೊರತೆ ಆದಾಗ ಮ್ಯಾಗಿನವ್ರು ಬಡಿ ಪಾಟ್ಲ ಹೊಸದಾಗಿ ಮಾಡಿಸ್ಬಿಟ್ರು. ನಮ್ ಸಲುವಾಗಿ ಮಾಡ್ತಿರ್ಪ ಅದ ನಾನು ಏನ್ ಮಾಡಿನ್ರಿ, ಬಾಳಿ ನಮ್ ಧ್ವನಿ ಹೋಗ್ತತ್ರಿ, ನಮ್ ನೀರೆಲ್ಲ ಕಡಿಮೆ ಆಗೈತಿ, ದಯವಿಟ್ಟು ನೀವು ನಮ್ಗ ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊಂಡಾಗ ಅವ್ರು ಆಗೋಷ್ಟಪ್ಪ ಬಾಳಿ ಹಾಕತಿ ತಗೋರಿ ಅಂತ ಅಂದ್ಬಿಟ್ರು. ನಮ್ಮನ್ನು ಅದನ್ನ ಪ್ಲೇಜ್ ಮಾಡ್ಕೊಂತ ನೀರ್ ಹಾಸಕ ಮಾಡಿಬಿಟ್ರಿ. ನಾ ಹಾಸಾಕ ಚಾಲು ಮಾಡಿದ್ರ 3 ಹಗಲಿ 3 ರಾತ್ರಿ ಹಚ್ಚಿರಂದ್ರ ನಾ 3 ಹಗಲಿ 3 ರಾತ್ರಿ ನಿದ್ದೆನ ಮಾಡಿಲ್ರಿ. ಮತ್ತ ಏನ್ ಊಟ ಮಾಡಿದ ಅನ್ನೋದು ಖಬರ್ ಇಲ್ರಿ. 3 ಹಗಲಿ 3 ರಾತ್ರಿ ಒಟ್ಟ ಲಕ್ಷ್ಯ ಇಲ್ರಿ. ಅದ್ರ ಏನ ನಾ ಉಂಡನು ತಿಂದನು ಏನ್ ಮಾಡತ್ತ ಅನ್ನೋದು ಖಬರ ಇಲ್ಲ ನೋಡ್ರಿ. ಒಟ್ಟ ಲಕ್ಷ್ಯ ಇಲ್ಲ ಅಂದ್ರೆ ಬರೀ ನೀರ್ ಹಚ್ಚೋದ್ನಾಗೈತಿ. ನೀರ್ ಹಚ್ಚೋದ್ನಾಗ ಏಕಾಗ್ರತೆ ಹೊಂಟ್ಬಿಟ್ಟತ್ರಿ. ಮತ್ತ ಅದ್ರ ರಾತ್ರಿ ಅದು ಅಕಸ್ಮಾತ್ ಬಾಳಿ ಒಳಗೋದು ಹಾದ್ರದು ದೊಡ್ಡ ಭಯ ಬರ್ತಿತ್ರಿ. ಆಕ್ಚುಲಿ ಭಯ ಅನ್ನೋದು ಇವತ್ತು ಏನಿಲ್ರ ಅತ್ತ ಕತ್ತಲಾಗ ಅಂತ ರಾತ್ರಿ ಇದ್ರಾಗ ಅಂತದ್ರಾಗ ಹಗಲಿ ರಾತ್ರಿ ಈಗ 24 ತಾಸು ಕಂಟಿನ್ಯೂ ಚಾಲು ಮಾಡಿ ಹಚ್ಬಿಟ್ಟಿನ್ರಿ. ಇದೊಂದು ಅನುಭವ ನೋಡ್ರಿ. ಅಂದ್ರ ಅದೊಂದ ಮತ್ತ ಇದೊಂದ ಇವಾದ ಅನುಭವ ನೋಡ್ರಿ. ಅದಕ್ಕ ಬಾಳ ಅಂದ್ರ ಬಾಳ ಆನಂದ ಐತ್ರಿ. ಕೆಲಸ ಕಾರ್ಯವನ್ನು ಮಾಡ್ಕೊಂತನ ನಮ್ಮ ಪ್ರಪಂಚ ಇದ್ದುಕೊಂಡ ಪಾರಮಾರ್ಥವನ್ನ ಸಾಧಿಸಾಕ ಏಕಾಗ್ರತೆ ಬೇಕು, ಅದಕ್ಕ ಪ್ರಯತ್ನ ಬೇಕು. ಮತ್ತ ಎಲ್ಲಾ ಕೆಲಸ ಮಾಡ್ಕೊಂತನ ನನ್ನ ಮನಸ್ಸನ್ನ ನಿಗ್ರಹ ಮಾಡಕ ಪದ್ಧತಿ ಪ್ರಾಣಾಯಾಮವನ್ನ ಮಾಡ್ತಾ ಪ್ರಾಣ ಶಕ್ತಿಯನ್ನ ಹಿಡಿದಿಟ್ಕೊಂಡ ಶ್ವಾಸೋಚ್ಛ್ವಾಸವನ್ನ ಸುಮಾರು ಗತಿಯನ್ನ ಕಡಿಮೆ ಮಾಡ್ಕೋತ ನಮಗೆ ಏನಕತ್ತಂದ್ರ ಆ ವ್ಯಕ್ತಿಯಲ್ಲಿ ಆ ಪ್ರಾಣಶಕ್ತಿ ಇಮ್ಮಡಿ ಮುಮ್ಮಡಿಯಾಗಿ ಅಂತ ಹೊರಹೊಮ್ಮೆ ಆ ವ್ಯಕ್ತಿ ಪರಮಾನಂದವನ್ನು ಹೊಂದುತ್ತಾ ಸಮಾಧಿಯನ್ನ ಅನುಭವಿಸುತ್ತಾ ಶರೀರ
ಇದ್ದುಕೊಂಡ ಅಕಸ್ಮಾತ್ ಪ್ರಾಣ ಇದು ಸಾವು ಶರೀರ ಮದ್ದತ್ತಂತಂದ್ರೂ ಸರಿ ನಾವು ಕಬರ್ ಇರಂಗಿಲ್ಲ. ಯಾಕಂದ್ರೆ ಮದ್ದತ್ ಸತ್ಬಿಟ್ಟಿರ್ತಾನ ವ್ಯಕ್ತಿ. ಸಾಯೋದು ಶರೀರ ಸಾಯ್ತಂತ ಗೊತ್ತಿರ್ತದಲ್ಲ, ಭಯ ಆಗೋಲ್ರ ನಮ್ಗೆ. ನಿಜವನ್ನರಿದ ಯೋಗಿಗೆ ಆವ ಕರ್ಮದ ಕಾಟ ತಿಳ್ಕೊಂಡಿರ್ತಾನಲ್ರಿ. ಶರೀರ ಬಂದ್ರು ಅಟ್ಟ ಹೋದ್ರು ಅಟ್ಟ ಮರಣ ಮಾನವನೇ ಅಂತಾವ್. ಮರಣ ಮಾನವನೇ ಅದು ಶರೀರ ಹೋಗ್ತಿರ್ತಂದ್ರೆ ಇದ್ರ ನೋಡ್ತಿರ್ತಾನು. ಆವಾಗನೂ ಸದ್ಯಕ್ಕೆ ಅವ್ ಏನಕ್ಕಂದ್ರ ಹಸನ್ಮುಖಿಯಾಗಿ ನನ್ನಂತ ಪ್ರಾಣವನ್ನ ತ್ಯಾಗ ಮಾಡ್ತಾನ ವ್ಯಕ್ತಿ. ಇದನ್ ಮಾಡಕನ ಇಷ್ಟೆಲ್ಲ ಗ್ರಂಥಗಳು ರಚನೆ ಆಗಿದೆ ನೋಡ್ರಿ. ವ್ಯಾಸ ಮಹರ್ಷಿಗಳು ಇಷ್ಟೆಲ್ಲ ರಚನೆ ಮಾಡಿದ್ರು. ಅದಕ್ಕ ನಮ್ಮ ಭಾರತ ದೇಶ, ಭರತ ಭೂಮಿ ಬಹಳ ಶ್ರೇಷ್ಠವಾದದ್ದು. ಎಲ್ಲರೂ ಆತ್ಮಜ್ಞಾನವನ್ನ ಬೋಧನೆ ಮಾಡ್ತಾರು. ಎಲ್ಲ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಮತ್ತ ನಮ್ಮ ಹಿಂದೆ ಭಗವದ್ಗೀತೆ, ಉಪನಿಷತ್ತು ಇವೆಲ್ಲ ಏನದವಲ್ಲ ಆತ್ಮಜ್ಞಾನವನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ. ಯೋಗ ಮಾಡಿದ್ರು ಸದಕ ಅದ ಆನಂದಕ್ಕಾಗಿ, ಜ್ಞಾನ ಮಾಡುದು ಕೂಡ ಅದೇ ಆನಂದಕ್ಕಾಗಿ. ಈ ಆನಂದವನ್ನ ಯೋಗ ಮಾರ್ಗದಲ್ಲಿ ನಡೆದು ಜ್ಞಾನವನ್ನ ಸಂಪಾದನೆಯನ್ನ ಮಾಡಿ ಅನುಭವವನ್ನ ಪಡೆದು ಆನಂದದಲ್ಲಿ ಶರೀರ ಬೀಳುವವರೆಗೆ ಸದಾಕಾಲ ಆರೋಗ್ಯವಾಗಿ ಮತ್ತು ಆನಂದವಾಗಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ವಾಕುಷ್ಠಗಳನ್ನ ಗುರುವಿನ ಚರಣಕ್ಕೆ ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶಾಂತಿ. ನಮ್ಮ ಜೀವ ಅನುಭವವನ್ನ ನಮಗೆಲ್ಲ ತಿಳಿಸಿಕೊಟ್ಟು ನಮ್ಮನ್ನು ಪ್ರಚೋದನೆ ಪಡಿಸಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದ. ನಿಮಗ ಕ್ಲಾಸ್ ಹೋಗುವಾಗ ನಿಮಗ ಬಿಡುವಾಗುದಿಲ್ಲ ನಿಮ್ಮ ವರ್ಕಿಂಗ್ ಒಳಗ? ಈಗ್ರಿ ನೀವ್ ಹೇಳ್ಕೊಂತ ಹೋಗಿರ್ತೈತ್ರಿ, ಹೇಳ್ತಾ ಹೋದಾಗ ನಾ ಈಗ ಇರ್ತೈತ್ರಿ. ಇಳಿದಂತ ವ್ಯಕ್ತಿಗೆ 1 kg ಖರ್ಚಿಗೆ ಎತ್ತಕ್ಕಾಗಲ್ಲ ಅಂತ ಬಗೆನ್ ಮುಖ್ಯ ಬರಾಕಿಲ್ರಿ. ನಿಮ್ ಮನೆ ಕೇಳ್ತಾರೆ ಏನ್ ಪಾಟೀಲ್ರ ಅದನ್ನ ಜೀವನ ಅಂತಾರೆ, ಕಲ್ಯಾಣ ಕೊರೋಣ ಅಂತಾರ, ಎಷ್ಟು ಅವ್ರು ಯೋಗ ಮಾಡತಾರ ಅಂತಂದ್ರೆಲ್ಲ ನಾ ಧ್ಯಾನ ಕುಂತೀನಿ ಅವಾಗ. ನೀವ್ ಮಾತಾಡೋದು ಕೇಳ್ಕೊಂತ ಆತಿದ್ದು ಮುಳುಗಿರ್ತಂದ್ರ ನೀವು ಒಳಗ್ ಮುಳುಗಿದವನ್ನ ಬಡದ್ ಎಲ್ಲಿ ಕ್ಯಾಸ್ ಹೊರಗ್ ತೊಂಬರಕ್ ನೀವು ಪ್ರಯತ್ನ ಮಾಡಿರಿ ಅಂತ ನಾ ಏನ್ ಮಾಡ್ರಿ? ಬೈಯ ಬಗ್ಗೆ ಬಡದ್ರ ಮನುಷ್ಯ ಆ ವ್ಯಕ್ತಿ. ನೀವು ಆತ್ಮಜ್ಞಾನವನ್ನು ಬೋಧನೆ ಮಾಡ್ಕೊಂತ ಇವ್ರದ್ದು ಕಂಪ್ಯೂಟರ್ ಬಾಳ ಚಂದ ಮೂಡಿ ಬರತ್ತರಿ. ಬಾಳ ಚಂದ ಮೂಡಿ ಬರತ್ತರಿ. ಬರೀ ಅದನ್ನ ಹಂಗ ಜ್ಞಾನ ತೆಗದ್ರ ಸಾಕ್ರಿ, ಹಂಗ ಒಳಗ ಇದ್ ಮಾಡ್ಕೊಂತ ಹೋಗಿ ಬರ್ತೈತ್ರಿ. ಅದ್ರೊಳಗ ಒಟ್ಟ ಮುಳುಗಿರ್ತವ್ರ ಇಷ್ಟ, ಮತ್ತೇನಿಲ್ರಿ. ಈಗ ಶುದ್ಧ ಬ್ರಹ್ಮಣ್ಯ ಸದ್ಗುರುವಾದ ಶ್ರೀ ಶರಣಪುರ ಮಹಾಸ್ವಾಮಿಗಳಿಂದ ಶ್ರೀ ವಿಚಾರ ಸಾಗರ ಸಾಧು ಸಿದ್ಧಾರ್ಥಿಯವರ ಕೃತಿ 5ನೇ ತರಂಗದಲ್ಲಿ ಬರುವ 233ನೇ ಒಂದು ವಿಷಯಾಂಕದ ವಿಷಯವನ್ನು ನಮಗೆಲ್ಲ ತಿಳಿಸಿಕೊಡ್ಬೇಕಾಗಿ ಅವರಲ್ಲಿ ಕೇಳ್ಬೋದು. ಡಾಕ್ಟರ್ ಶಿವರಾಜ್ ಅವರು ಬಂದಾಗ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮಹಂತೇಶ್ ಪಾಟೀಲ್ರ, ನೀವು ಒಂದ್ ದಿವಸ ಸಾಯಂಕಾಲ 4ರಿಂದ 6 ಯಾಕೆ ಇಟ್ಕೋಬಾರ್ದು? ವ್ಯಾಪಾರದೊಳಗೆ ಮಗ್ನಾಗಿರ್ತೇನ್ರಿ ಅಷ್ಟು ದಿವಸ ಎಲ್ಲ ದಿನ. ಈಗ ಈಗ ಇಲ್ಲಿಗೆ ನಮ್ಗೆ ಮತ್ತೆ ಗೊಂಜಾಳ ಚಾಲ ಬೇಕ್ರಿ, ಮೆಕ್ಕೆಜೋಳ ಬರ್ತಾವ್ರಿ. ನಿಮ್ಗೆ ಯಾವಾಗ ಅನುಕೂಲ ಆಗ್ತದ? ಮಧ್ಯಾಹ್ನ ಅಂದ್ರೆ ಈಗ ನಮ್ಗೆ ಬೆಳಗಿನ ಟೈಮ್ ಬಿಟ್ರೆ ಮತ್ತೊಂದು ಅನುಕೂಲ ಆಗುದಿಲ್ಲ. ಯಾಕಂದ್ರ ಅಲ್ಲಿ ನಾವ್ ಅಕಸ್ಮಾತ್ ಒಂದ್ ದಿವಸ ಇರಾಕಿಲ್ಲ ಅಂತಂದ್ರೆ ಎಲ್ಲ ಗಾಡಿನ ಬಂದಿರ್ತಾರ್ರಿ, ಹಮಾಕರು ಬಂದಿರ್ತಾರ್ರಿ, ರೈತರು ಇರ್ತಾರ್ರಿ. ಅದೆಲ್ಲ ಮೇಳ್ಸಕ್ ಬಿಡ್ತೈತ್ರ ಅದು ಒಮ್ಗಿಲ್ಲ. ರಾತ್ರಿ 8ಕ್ಕ ಏನ್ರಿ? ರಾತ್ರಿ 8ವರೆಗೆ 8ವರೆಗೂ ಒಂದೊಂದ್ಸಲ ಈಗ ಚಿತ್ರ ಬಂದ್ರಿ ಕೇಳ್ಕೊಂತನ ಇದ ಮಾಡ್ತಿರ್ತೇನ್ರಿ. ನಾ ಅಷ್ಟ ಅಕೌಂಟ್ ಬಿಡೋದಾಗ್ಲಿ ಊಟ ಮಾಡೋದಾಗ್ಲಿ ಕೇಳ್ಕೊಂತ ಮಾಡ್ತಿರ್ತೇನ್ರಿ. ನಿಮ್ಗೆ ಟೈಮ್ ಸಿಗಲ್ಲ. 20 ದಿವಸ ನೋಡ್ರಿ, ಸೋಯಾಬೀನ್
20 ದಿವಸ ಮುಗಿದಾದ್ರೆ 1 ತಿಂಗಳು ಫ್ರೀ ಯಾಕಂದ್ರೆ ಮತ್ತೆ ನೆಕ್ಸ್ಟ್ ನಡಕ್ರಿ ಅಂಥವೆಲ್ಲ ಬೇಡ. ಟೋಟಲ್ ಫ್ರೀ ಇರೋಂಥ ಟೈಮ್ ಬೇಕಷ್ಟೆ. ಅವು ಅದು ಚಾಲು ಬಿಟ್ಟು ಫ್ರೀ ಆಗೋಬೇಕಾಗಿಲ್ಲ. ಇದು ಮುಗಿನ ಮತ್ತೊಂದು ಬರ್ತದೆ, ಒಂದು 15-20 ದಿನದಾಗ ಮತ್ತೆ ಚಾಲು ಆಗ್ತದೆ. ಏನಿಲ್ಲ ಅದು ಯೋಗ ಮಾಡಬೇಕು. ಆದರೆ ಜ್ಞಾನದ ಸಮಯದಲ್ಲಿನೇ ಯೋಗ ಆಗ್ತದೆ, ಜ್ಞಾನದ ಸಮಯದಲ್ಲಿನೇ ಕರ್ಮ ಆಗಂಗ ನಮ್ಮಲ್ಲಿ ಸಾಧನೆ ಆದ್ಮೇಲೆ ಜ್ಞಾನ ಮತ್ತು ಇದು ಯಾವುದು ಕರ್ಮ ಮತ್ತು ಯೋಗ ಇವೆರಡು ಕೊನೆ ತನಕ ಮಾಡಂತವು ಅಲ್ಲವು. ಅವು ಸಪರೇಟ್ ಮಾಡ್ಬೇಕಂತೇನಿಲ್ಲವು. ಕರ್ಮ ಮತ್ತು ಯೋಗ ಇವೆರಡು ಕರ್ಮ ಮತ್ತು ಉಪಾಸನೆ ಏನದವ ಇವು ತ್ಯಾಗ ಯೋಗ್ಯ. ಜ್ಞಾನ ಯಾವಾಗ ನಮಗೆ ಪರ್ಫೆಕ್ಟ್ ಮಾಡ್ಲಿಕ್ಕೆ ಬರ್ತದ ಆವಾಗ ಇವೆರಡು ಏನಾಗ್ತವ ಬೇಕಾಗಿಲ್ಲ, ಅದ್ರೊಳಗೆ ಆಗ್ತದ. ಈಗ ಉಪಾಸನೆ ಪರ್ಫೆಕ್ಟ್ ಮಾಡ್ಲಿಕ್ಕೆ ಬಂತಂದ್ರೆ ಕರ್ಮ ಮಾಡೋ ಅವಶ್ಯಕತೆ ಇಲ್ಲ. ಈಗ ಅದ ಹೆಂಗಂದ್ರೆ ಪರಮಾತ್ಮನನ್ನ ನೆನೆಸೋದ್ರ ಸಲುವಾಗಿ ಬೇರೆ ಬೇರೆ ಕೆಲಸದೊಳಗೆ ಬಿಜಿ ಇದ್ದಾಗ ಪರಮಾತ್ಮನನ್ನ ನೆನೆಸ್ಬೇಕಂತೇಳಿ ಒಂದಿಟ್ಟು ಪೂಜಾ ಪಾಠ ಮಾಡಬೇಕು. ಯಾವಾಗ ಆ ಪರಮಾತ್ಮನನ್ನ ತನ್ನ ಹೃದಯದೊಳಗೆ ಇಟ್ಟುಕೊಂಡು, ಆ ಮನಿ ದೇವರಿರ್ಬೋದು ಯಾವುದೇ ದೇವತೆ ಇರ್ಬೋದು, ತನ್ನ ಹೃದಯದೊಳಗೆ ಇಟ್ಕೊಂಡು ಸದಾ ಅದರ ಉಪಾಸನೆಯಲ್ಲಿಯೇ ಇರುವವನಿಗೆ ಕರ್ಮದ ಅವಶ್ಯಕತೆ ಉಂಟಾ? ಕರ್ಮದ ಅವಶ್ಯಕತೆ ಇಲ್ಲ. ಹಿಂಗಾಗಿ ಅದು ನೆನಪು, ಪರಮಾತ್ಮ ಅಂತ ಒಬ್ಬ ಅದನ ಅಂತ ನೆನಪಾಗೋದಕ್ಕೆ ಕರ್ಮ ಮಾಡ್ಬೇಕಷ್ಟೇ. ಸದಾ ತನ್ನ ಹೃದಯದೊಳಗೆ ಆ ಪರಮಾತ್ಮನನ್ನ ಇಟ್ಕೊಂಡು ಯಾರು ಉಪಾಸನೆ ಮಾಡ್ತಿರ್ತಾರ, ನೆನೆಸ್ತಿರ್ತಾರ, ಧ್ಯಾನ ಮಾಡ್ತಿರ್ತಾರ, ಅವನಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಅಲ್ಲಿ ಕರ್ಮ ತ್ಯಾಗ ಮಾಡ್ಬೇಕು. ಕರ್ಮ ತ್ಯಾಗ ಮಾಡೋದಂದ್ರೆ ಹೆಂಗ ಅಂದ್ರೆ ತನ್ನ ಲಾಭಕ್ಕಾಗಿ ಅದರ ಉಪಯೋಗ ಇಲ್ಲ. ಆದರೆ ಇತರರು ತನ್ನನ್ನು ನೋಡಿ ತನ್ನಂತೆ ಕರ್ಮದಲ್ಲಿ ತೊಡಗಲಿ. ಕರ್ಮ ಅಂತ ವೇದದಾಗಂತಾರ, ಕ್ರಿಯೆ ಅಂತೇಳಿ ಆಗಮದಾಗಂತಾರ. ಕರ್ಮ ಅಂದ್ರು ಒಂದೇ, ಕ್ರಿಯೆ ಅಂದ್ರು ಒಂದೇ. ಲಿಂಗ ಪೂಜಾದಿಗಳು ಏನ್ ಮಾಡ್ತೀರಿ, ಮಂತ್ರ ಅವೇನೆಲ್ಲ ಮಾಡ್ತಿರಲ್ಲ, ಅಷ್ಟಾವರಣ ಸಾಧನೆಗಳು, ಅವೆಲ್ಲಾನು ಏನ್ ಮಾಡ್ಬೇಕಾಗ್ತದ? ಕರ್ಮ ಮಾಡುವ ಲಾಭ ಉಪಾಸಕನಿಗಿಲ್ಲ. ತನ್ನ ಸುತ್ತಮುತ್ತ ಇದ್ದ ಇತರ ಲೌಕಿಕ ಜೀವಿಗಳಿಗೆ ಅದು ಆದರ್ಶವಾಗಿರ್ಬೇಕಂತೇಳಿ ಮಾಡಬೇಕು ಅಂತೇಳಿ ಯಾರು ಹೇಳ್ತಾರ? ವೀರಶೈವ ಸಿದ್ಧಾಂತ ಹೇಳ್ತದ. ಮತ್ತೆ ಬೇಕಾಗಿಲ್ಲ ಬಿಟ್ಬಿಡ್ರಿ ಅಂತ ಹೇಳೋದು ಆರೂಢ ಪದ್ಧತಿ ಹೇಳ್ತದೆ. ನಿಮ್ಮ ಗುಣ ಸ್ವಭಾವಕ್ಕೆ ಯಾವುದು ಮ್ಯಾಚ್ ಆಗ್ತದ ಅದು ಆರೂಢ ಪದ್ಧತಿ ಇದ್ದವರು ಬಿಟ್ಟು ಬಿಡ್ಬೋದು. ಮುಂದಿನವರಿಗೆ ಇವ್ರದ್ದೇನು ಆದರ್ಶ ಇರಲ್ಲ, ತಮ್ಮ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರ ಮನೆಯವ್ರೇ ಬೇರೆ ಇರ್ತಾರೆ, ಇವರೇ ಬೇರೆ ಕಡೆ. ಮುಂದೆ ಸದಾಕಾಲ ಉಪಾಸನೆ ಮಾಡ್ತಾ ಬರೇ ತನ್ನೊಳಗಿನ ದೇವರಿಗೆ ನೆನೆಸ್ಬೇಕಂದ್ರೂ ತಾನೇ ದೇವರು, ತಾನೇ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅವ್ರಿಗೆ ಅನುಭವ ಆಗಲಿಲ್ಲ. ಬರೇ ಇದು ಮಾಡಿದ್ರು ತನ್ನಿಂದ ಭಿನ್ನವಾಗಿ ಇಟ್ಕೊಂಡಿರ್ತಾನ. ಹೊರಗಿಟ್ಟು ಪೂಜೆ ಮಾಡೋ ಕರ್ಮಿನೂ ಹೊರಗೆ ತನ್ನಿಂದ ಭಿನ್ನವಾಗಿ ದೇವರನ್ನಿಟ್ಟು ಆರಾಧನೆ ಮಾಡ್ತಾನ. ಒಳಗಿಟ್ಕೊಂಡು ಪೂಜೆ ಮಾಡೋನು ತನ್ನಿಂದ ಭಿನ್ನವಾಗಿ ಇಟ್ಟೆ ಅವನಿಗೆ ಉಪಾಸನೆ ಮಾಡ್ತಿರ್ತಾನೆ. ಇಲ್ಲಿ ಪರಮಾತ್ಮ ತಾನು ಇಬ್ರು ಬೇರೆ ಬೇರೆನೆ, ಭಕ್ತ ಭಗವಂತ ಅಂತ ಬೇರೆನೆ ಇರ್ತವೆ. ಇಲ್ಲಿ ಯಾವಾಗ ಜ್ಞಾನಕ್ಕೆ ಹೋಗ್ತಾನ ಅವಾಗ ಏನಾಗ್ತದ? ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ತಾನೇ ಆ ಭಗವಂತ ಅನ್ನಂಥದ್ದು ಆದ್ಮೇಲೆ ಆ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಧ್ಯಾನ ಬೇಕು. ಆ ಮನಸ್ಸು ಕಂಟ್ರೋಲ್ ಮಾಡಿ ಪರಮಾತ್ಮನ ಕಡೆ ಹೊಳ್ಳಿಸ್ಲಿಕ್ಕೆ ಧ್ಯಾನ ಬೇಕು. ಯಾವಾಗ ತಾನೇ ದೇವರು ಆದ್ಮೇಲೆ ಅಲ್ಲಿ ಮನಸ್ಸೇ ಇಲ್ಲ, ಅಲ್ಲಿ ಮನೋ ಲಯ ಆಗಿಬಿಟ್ಟಿರ್ತವ. ಆ ಮನಸ್ಸು ಲಯ ಆಗಿ ತಾನು ಅರಿವಿನ ಸ್ವರೂಪ ಆದತ್ನಾಗ ಯಾರಿಗೆ ಕುಂದಿರಿಸ್ತೀರಿ? ಅಲ್ಲಿ ಮನಸ್ಸೇ ಇಲ್ಲಲ್ಲ. ಅಲ್ಲಿ ತಾನೇ ಬ್ರಹ್ಮ ಆದ್ಮೇಲೆ ಅಲ್ಲಿ ಮನಸ್ಸು ನಿಯಂತ್ರಣ ಮಾಡ್ಲಿಕ್ಕೆ ಏನೂ ಇಲ್ಲ. ಜ್ಞಾನಕ್ಕೆ ಬಂದ ಮೇಲೆ ಈ ಉಪಾಸನೆ ಮಾಡೋದು ಅವಶ್ಯಕತೆ ಇಲ್ಲ, ತಾನೇ ದೇವರಾದವನಿಗೆ.
ಅದು ಎಷ್ಟೊತ್ತಾದ್ರೂ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಉಪಾಸನೆ ಒಳಗೆ ಹೆಂಗಿರ್ತದಂದ್ರೆ ಕೊಟ್ಟಿಗೆಗೆ ಕಟ್ಟಿದ ದನ ಇದ್ದಂಗಿರ್ತದ ಅಂತಾರೆ. ಎಲ್ಲಿ ಧ್ಯಾನ ಮಾಡೋದು ಮುಗೀತು ಅವಾಗ ಹಗ್ಗ ಬಿಚ್ಚಿದ್ರೆ ಮತ್ತೆ ಹೊರಗೆ ಹೋಗ್ಬಿಡ್ತದೆ. ಆದ್ರೆ ಜ್ಞಾನದೊಳಗೆ ಹೆಂಗಿರ್ತದ ಅಂತಂದ್ರೆ ಹಗ್ಗ ಬಿಚ್ಚಿದ್ರು ಅದು ದನ ಎಲ್ಲಿ ಬಂದು ನಿಂದಿರ್ಬೇಕು ಅಲ್ಲೇ ನಿಂದಿರ್ತದ, ಎಲ್ಲಿ ಹೋಗಿ ಮೇಯ್ಬೇಕು ತಂದು ತಾನೇ ಆಟೋಮೆಟಿಕ್, ಹೊರಗಿಂದ ಯಾವ ಕಂಟ್ರೋಲ್ ಇರ್ಲಾರ್ದೆ ಸ್ವಯಂ ಸ್ಫೂರ್ತಿಯಿಂದ ಎಲ್ಲ ನಡೀತಿರ್ತದೆ ಜ್ಞಾನಿಯ ಕೆಲಸ. ಹೀಗಾಗಿ ಜ್ಞಾನದಾಗ ಈ ಕರ್ಮದ್ದು ಬೇಕಾಗಿಲ್ಲ, ಉಪಾಸನೆನೂ ಬೇಕಾಗಿಲ್ಲ. ಜ್ಞಾನ ಆಗ್ಯದ ಹೇಳಿಕೆ ನಾವು ತಿಳ್ಕೊಂಡಿದ್ದೇವಂತಂದ್ರ ಅಲ್ಲಿ ಮನಸ್ಸಿನ ಉಪಟಳ ಇರಬಾರ್ದು. ಮನಸ್ಸಿನ ಉಪಟಳ ಆದ ಅಂದ್ರೆ ಇನ್ನ ಜ್ಞಾನ ಇಲ್ಲ ಅಂತೇಳಿ ಅಲ್ಲಿ ಮತ್ತೆ ಕರ್ಮ ಉಪಾಸನೆ ಕಂಟಿನ್ಯೂ ಮಾಡ್ಕೊತಿರ್ಬೇಕು. ಯಾವಾಗ ತಂದು ತಾನೇ ಆಟೋಮೆಟಿಕ್ ಕೆಲಸ ಮಾಡ್ಲಿಕ್ಕತ್ತದ ಮನಸ್ಸು ಅಂತಂದಾಗ ಅಲ್ಲಿ ಧ್ಯಾನ ಬೇಕಾಗಿಲ್ಲ, ಅಲ್ಲಿ ಉಪಾಸನೆನೂ ಕರ್ಮನೂ ಬೇಕಾಗಿಲ್ಲ. ಹೀಗಾಗಿ ಇದು ಏನಾಗ್ತದ, ಧ್ಯಾನ ಮತ್ತು ಇದು ಕರ್ಮ ಮತ್ತು ಉಪಾಸನೆ ಮಾಡೋದ್ರಿಂದ ಮೋಕ್ಷ ಅಂತೂ ಆಗಂಗಿಲ್ಲ. ಕರ್ಮ ಉಪಾಸನೆ ಮಾಡೋದ್ರಿಂದ ನಿಶ್ಚಲ ಚಿತ್ತ ನಿರ್ಮಲ ಚಿತ್ತ ಇವೆರಡು ಅವಶ್ಯಕತೆ ಅದಾವ. ಅದಕ್ಕೆ ಮಾಡಬೇಕು. ಯಾವಾಗ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆದಾಗ ಮನಸ್ಸು ಚಂಚಲನೆ ಆಗಲ್ಲ ಅನ್ನಂಥವ್ರಿಗೆ ಆ ಧ್ಯಾನದ ಅವಶ್ಯಕತೆ ಇಲ್ಲ. ಮನಸ್ಸು ಮಲಿನ ಆಗಲ್ಲ ಕಾಮ ಕ್ರೋಧಾದಿಗಳಿಂದ ಅಂಥೇಳಿ ಸ್ವಚ್ಛ ಯಾರು ಇಟ್ಕೋತಾರ ಹುಷಾರಾಗಿದ್ದು ಅವರಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಇವು ಅವಶ್ಯಕತೆ ಇಲ್ಲ ಅಂದ್ರೂ ಇವು ಬಿಡಂಗಿಲ್ಲ. ಇವು ಏನ್ ಮಾಡ್ಬೇಕಾಗ್ತದ, ಇನ್ನೊಬ್ಬರ ಆದರ್ಶಕ್ಕಾಗಿ ಆದ್ರೂ ಧ್ಯಾನ ಅವೆಲ್ಲ ಮಾಡ್ಬೇಕಾಗ್ತದೆ. ಅದಕ್ಕೆ ಈ ಯಾವಾಗೇ ಅಲ್ಲಿ ಒಂದು ಕ್ಷಣ ನಾವು ಪರಮಾತ್ಮನನ್ನ ನೆನೆಸಬೇಕು ಅಂತಂದ್ರ ನೀವೇ ಪರಮಾತ್ಮ ಅನ್ನೋಂಥದ್ದು ನಿಮ್ಗೆ ಅನುಭವ ಆಗಿತ್ತಂದ್ರ ಅದು ಕೂಡ ಮಾಡೋದು ಬೇಕಾಗಿಲ್ಲ. ಆದರೆ ಅದು ಅನುಭವ ಇಲ್ಲ ಅಂತಂದ್ಮೇಲೆ ಒಂದು ಗಳಿಗೆ ಧ್ಯಾನ ಮಾಡೋದು ಒಳ್ಳೆಯದು. ಈ ರೀತಿ ಇದರದು ವೇದಾಂತ ಸಿದ್ಧಾಂತದ ಹೇಳಿಕೆ ಇದೆ. ಅದಕ್ಕೆ ಆ ಧ್ಯಾನಕ್ಕಂತೆ ಒಂದು ಸಪ್ರೇಟ್ ಟೈಮ್ ತಗೊಂಡು ಒಂದು ಸ್ಲಾಟ್ ತಗೊಂಡು ಸಮಯ ಅದಕ್ಕೆ ಕೊಡಬೇಕು. ನೀವು ಮಾಡೋರು ಕೊಡಬೇಕು, ಮಾಡಿಸೋರು ಕೊಡಬೇಕು. ಅದು ಯಾವಾಗ ಕೊಡ್ತೀರಿ, ಹೆಂಗೆ ಕೊಡ್ತೀರಿ, ನೀವು ಅನುಕೂಲ ಮಾಡಿಕೊಂಡು ಅದಕ್ಕೊಂದು ಸಪ್ರೇಟ್ ಟೈಮ್ ತಗೊಂಡು ಮಾಡ್ರಿ. ಇಷ್ಟು ಇದ್ರದ್ದು ಕರ್ಮ ಉಪಾಸನೆಗಳಿಗೆ ಸಂಬಂಧಪಟ್ಟಂತ. ಕರ್ಮ ಉಪಾಸನೆ ಮಾಡೋದ್ರಿಂದ ಮೋಕ್ಷ ಆಗೋದಲ್ಲ. ಆಮೇಲೆ ನಾಸ್ತಿಕರು ಹೇಳುವ ಮಾತು ಏನಂತಂದ್ರ ಈ ಕರ್ಮ ಉಪಾಸನೆ ಮಾಡಿ ತನ್ನನ್ನು ತಾನು ಮರೆಯುತ್ತಿದ್ದು ಹೆಂಗಪ್ಪ ಅಂತಂದ್ರೆ ಅದು ಒಂದು ಅಫೀಮು ಇದ್ದಂಗ, ಮಾದಕ ವಸ್ತು ಇದ್ದಂಗ. ಆ ಮಾದಕ ವಸ್ತುವಿನ ಸೇವನೆಯಿಂದ ತನ್ನನ್ನು ತಾನು ಮರೆಯುವುದು. ಈ ತಂಬಾಕು ಸರಾಯಿಗಳಿಂದ ತನ್ನನ್ನು ತಾನು ಮರೆತವನ್ನು ಅದು ವಿಷ. ಆ ವಸ್ತು ಆರೋಗ್ಯ ಹಾಳು ಮಾಡ್ತದೆ, ಮನಸ್ಸು ಬುದ್ಧಿ ಶರೀರ ಎಲ್ಲ ಹಾಳು ಮಾಡ್ತದೆ. ಆದರೆ ಈ ಕರ್ಮ ಉಪಾಸನೆಗಳಿಂದ ಜ್ಞಾನದಿಂದ ಉಂಟಾಗುವುದು ಒಳಗ ಅದು ವಿಷ ಅಲ್ಲ, ಅಮೃತ. ಆ ಒಂದು ಅಮೃತ ಉತ್ಪನ್ನವಾಗುವ ಸಮಯದಲ್ಲಿ ಅಲ್ಲಿ ದೇಶನೂ ಇರಂಗಿಲ್ಲ. ಯಾವ ಜಾಗದಾಗ ಕುಸ್ತೀವಿ ಅನ್ನೋದು ನಿಮಗೆ ಅರಿವು ಇರಂಗಿಲ್ಲ. ಅಲ್ಲಿ ದೇಶನೂ ಇಲ್ಲ ಮತ್ತ ಕಾಲನೂ ಇಲ್ಲ. ನಿಮ್ಮ ಕಾಲ ಎಷ್ಟೊತ್ತು ನೀವು ಧ್ಯಾನ ಕರ್ಮ ಉಪಾಸನೆ ಜ್ಞಾನ ಮಾಡ್ತಾ ಇರ್ತೀರಿ ಅಲ್ಲಿ ಕಾಲ ನಿಂತು ಬಿಟ್ಟಿರ್ತದ. ಗಡಿಯಾರ ನಿಂತು ಗಡಿಯಾರ ಹೆಂಗಿರ್ತದ ಹಂಗಾಗಿರ್ತದ. ಎಷ್ಟೊತ್ತು ಮಾಡ್ತೀರಿ ಅಷ್ಟೊತ್ತು ಗಡಿಯಾರ ನಿಂತು ಅಷ್ಟು ಆಯುಷ್ಯ ನಿಮ್ಗೆ ಏನಾಗ್ತದೆ ಆ್ಯಡ್ ಆಗಿಬಿಡ್ತದೆ ಎದ್ರೊಳಗ ನಿಮ್ಮ ಆಯುಷ್ಯದೊಳಗೆ. 1 ತಾಸು ಮಾಡಿದ್ರಿ ಅಂದ್ರೆ 1 ತಾಸು ನಿಮ್ಮದು ಕರ್ಮ ಉಪಾಸನೆ ಜ್ಞಾನ ಮಾಡಿದ್ರ ಸಮಯ ನಿಮ್ಮ ಆಯುಷ್ಯದಾಗ ಮೈನಸ್ ಆಗಲ್ಲದು, ಪ್ಲಸ್ ಹಾಕೋತ ಹೋಗ್ತವೆ. ನಿಮ್ಮೊಳಗೆ ಬ್ರಹ್ಮ ತೇಜಸ್ಸು ಹೆಚ್ಚಾಗ್ತವೆ. ಹೆಚ್ಚಾಗಿ ನೀವು ವಯಸ್ಸಾದ ಮುದುಕರಾದರೂ ಸಹಿತ ಸಣ್ಣ ಕೂಸಿನ ಹಾಗೆ ನಿಮ್ಮೊಳಗ ನೋಡಿದ ಕೂಡಲೇ ನಿಮ್ಮ ಮುಖದಲ್ಲಿ ಒಂದು ಮುದ್ದಿನ ಲಕ್ಷಣ ಇರ್ತದೆ, ಹಂಗಿರ್ತದೆ. ಈ ರೀತಿ ಕರ್ಮ ಉಪಾಸನೆ ಜ್ಞಾನದ ಬಗ್ಗೆ ಅದನ್ನ ಪರಿಪೂರ್ಣತೆ ಸಾಧಿಸಬೇಕಾದ್ರೆ ಅದರೊಳಗೆ ನಮ್ಮ ಪ್ರಕಾಶ ಕಂಬಿ ಅವರು ಕರ್ಮದ ಬಗ್ಗೆ ಕಂಪ್ಲೀಟ್ ಪರ್ಫೆಕ್ಟ್ ಹೇಳ್ತಾರೆ. ಕರ್ಮ ಅಂತಂದ್ರೆ ಕ್ರಿಯೆ, ಫಿಸಿಕಲ್
ಇದು ಮನಸ್ಸನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕನ್ನೋದು ಅಂತೇಶ್ ಅವರು ಹೇಳ್ತಾರ. ಜ್ಞಾನದ್ದಂತೂ ಎಲ್ಲರಿಗೂ ಗೊತ್ತಾಗ್ಬಿಟ್ಟದ ಏನಂತ. ಜ್ಞಾನ ಹೇಳೋದು ಮತ್ತೆ ಹಂಗೆ ಹೆಂಗಂತಂದ್ರ ಇದು ಮರವಿನ ಜನ್ಮ ಇದ್ದದಕ್ಕೆ ಏನಾಗ್ತಿರ್ತದ ಅಂತಂದ್ರ ನೀವು ಏನಾರ ಮಾಡೋದು ಬಿಟ್ರಿ ಅಂತಂದ್ರ ಅದು ಮತ್ತ ವಾಪಸ್ ತನ್ನ ಮೂಲ ಪರಿಸ್ಥಿತಿಗೆ ಹೋಗ್ತದ. ಅದರ ಸಲುವಾಗಿ ಏನ್ ಮಾಡ್ಬೇಕು, ಒಂದಿಷ್ಟು ಸತ್ಸಂಗ ನಿರಂತರವಾಗಿ ಇಟ್ಟಿರ್ಬೇಕು. ಆ ಸತ್ಸಂಗ ನೀವು ಎಷ್ಟು ಹೆಚ್ಚೆಚ್ಚು ಮಾಡ್ತೀರಿ ಅಷ್ಟು ನಿಮ್ಮ ಆಯುಷ್ಯ ವೃದ್ಧಿ ಆಕತ್ ಹೋಗ್ತದ. ಮತ್ತೆ ಆಯುಷ್ಯ ವೃದ್ಧಿ ಆಗೋದು ಹೆಂಗ ಏನಂತ ಹೇಳಿದ್ರೆ ಇದ್ದ ಆಯುಷ್ಯ ಆನಂದವಾಗಿ ಕಳೀಲಿಕ್ಕೆ ಸಾಧ್ಯ ಅದ. ಎಲ್ಲ ದುಃಖಗಳನ್ನು ಮರೆಸಿ ಆನಂದವಾಗಿಡಂತ ಶಕ್ತಿ ಈ ಕರ್ಮ ಉಪಾಸನೆ ಜ್ಞಾನಗಳಿಗೆ ಅದರದ ಲಾಭ ಆಗಿದ್ದಕ್ಕ ಅದರ ಅನುಭವ ಇದ್ದದ್ದಕ್ಕೆ ನೀವಿಲ್ಲಿ ಗಟ್ಟಿಯಾಗಿ ಕುಂತೀರಿ. ನೀವು ಗಟ್ಟಿಯಾಗಿ ಕುಂತೀರಿ ಅಂತಂದ್ರೆ ನೀವು ಅದನ್ನು ಸರಿಯಾಗಿ ಮಾಡ್ಲಕತ್ತೀರಿ ಅಂತ ಅದರದೊಂದು ಲಕ್ಷಣ. ನೀವು ಅದು ಸರಿಯಾಗಿ ಮಾಡ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ, ಏನು ಸರಿಯಾಗಿ ಮಾಡ್ತಾ ಇಲ್ಲ, ಲಕ್ಷ್ಯ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲಿ ಹೇಳೋ ಪಾಠದ ಮೇಲೆ ನೀವು ಲಕ್ಷ್ಯ ಕೊಡೋದೇ ಉಪಾಸನೆ ಧ್ಯಾನ. ಮತ್ತ ನಿಮ್ಮ ಶರೀರ ಈ ಪಾಠ ಕೇಳುವಾಗ ದಿನ 2 ತಾಸು 3 ತಾಸು ಒಂದೊಂದು ಸತ್ಸಂಗದಾಗ ಕೂತಾಗ ನಿಮ್ಮ ಶರೀರದ ಅವಯವಗಳು ಇಲ್ಲಿ ಹೈರಾಣಾತಿರ್ತಾವಲ್ಲ, ಅದು ಕರ್ಮನೇ, ಅದು ಕ್ರಿಯೆ. ಕರ್ಮ ಉಪಾಸನೆ ಈ ಜ್ಞಾನದೊಳಗೆ ಆಗ್ತಿರ್ತದ ಆಟೋಮೆಟಿಕ್. ನಿಮ್ಗೆ ಇದು ಮಾಡುವಾಗ ಏನಾರ ತಾಪ ಆಗ್ತಿತ್ತು, ತ್ರಾಸ ಆಗ್ತಿತ್ತಂದ್ರೆ ಅದೇ ತಪಸ್ಸು. ಆ ತಪಸ್ಸು ಬಹಳ ಮುಖ್ಯ ಅದ. ಇದನ್ನ ಅಲಕ್ಷ್ಯ ಮಾಡಿ ಮತ್ತೆ ನಾವು ಲೌಕಿಕಕ್ಕೆ ಹೋದೆವಂತಂದ್ರ ಅದು ಮತ್ತ ಭಯ, ದುಃಖ, ಚಿಂತೆ ಇದೇ ಅದು ಕೊಡೋದು. ಅದರ ಫಲನೇ ಅದೇ. ಈ ಕರ್ಮ ಉಪಾಸನೆ ಜ್ಞಾನದ್ದೇನದ ನಿಶ್ಚಿಂತೆ, ನಿರ್ಭಯ ಮತ್ತೆ ಆನಂದ ಇದು ಕೊಡೋದು. ನಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅದು ಮಾಡ್ಕೋತ ಹೋಗ್ಬೇಕು. ಅದಕ್ಕೊಂದು ಟೈಮ್ ಸಪ್ರೇಟ್ ಮಾಡಿ ಅದು ಏನ್ ಮಾಡ್ತೀರಿ ನೋಡ್ರಿ ಹೆಂಗ್ ಮಾಡ್ತೀರಿ. ಇಲ್ಲ ಇದ್ರಾಗೆ ಬೆಳಗಿನ ಸೆಷನ್ದಾಗೆ ಒಂದಿನ ಫುಲ್ ಧ್ಯಾನದ್ದು ಮಾಡ್ತೀರೇನು, ಕೊಂಡೆ ಬಿಟ್ಬಿಡಮ್ಮ ವಿಚಾರ ಸಾಗರ. ಹೌದಿಲ್ಲ? ಎಂದು ಮಾಡ್ತಾರೆ? ನಾವ್ ಯಾವಾಗ ಹೇಳ್ಬೇಕು? ನಾವೇನ್ ನಾವ್ ಮಾಡೋರು ನೀವ್ ಮಾಡೋರು? ಎಂದು ಮಾಡ್ತೀರಿ ನೋಡ್ರಿ? ಪ್ರತಿ ವಾರ ಕಮಿಟ್ ಆಗ್ಬೇಕದು. ನಾಳೆ ಒಂದಿನ ಮಾಡ್ಕೆ ಮತ್ ಮುಂದಿನ ದಿನ ಇಲ್ಲ ನಂಗಿಲ್ಲ. ವಾರದಾಗ ಒಂದ್ ಇಟ್ಕೋಬೇಕದು. ಉಪಾಸಕರಿಗೆ ಒಂದು ದಿನ ಮುಂಜಾನೆ ಅವ್ರಿಗೆ ಟೈಮ್ ಸಿಗ್ತದಂದ್ರೆ ಮುಂಜಾನೆ ಒಂದು ಸ್ಲಾಟ್ ಬಿಡ್ಬೇಕು. ಮತ್ತ ಅವರಿಗೆ ಎಲ್ಲರಿಗೆ ಎಷ್ಟು ವ್ಯವಸ್ಥೆ ಮಾಡ್ಯದ ಇಲ್ಲಿ ಗೊತ್ತದ. ಮಧ್ಯಾಹ್ನ 4ರಿಂದ 5:30 6 ತನಕನು ಏನಾರ ಓದ್ರಿ, ಏನಾರ ಹೇಳ್ರಿ. ಆ ಪಾಠ ಮುಗಿನ ಶರಣು ಶರಣಾರ್ಥಿ. ಸಂಜೆ ಪಾಠದಾಗ ನಾನು ಏನ್ ಮಾಡ್ಲಿ, ರಾತ್ರಿ ಪಾಠದಾಗ ನಾ ಏನ್ ಮಾಡ್ಲಿ, ಏನ್ ಚರ್ಚೆ ಮಾಡ್ಲಿ, ಏನ್ ಇಲ್ಲ. ಖಾಲಿ ಡಬ್ಬಗಳು ಕುತ್ತಂಗ್ ಕುಂದಿರ್ತೀರಿ, 1 ಡಜನ್ ಡಬ್ಬಗಳು. ನಿಮ್ದು ಏನು ಆಕ್ಟಿವಿಟೀಸ್ ಅದ ಅನ್ನೋದು ತಗೊಂಡು ಬರ್ಬೇಕು, ಚರ್ಚೆ ಮಾಡ್ಬೇಕು. ಅಲ್ಲಿ ಏನು ಅದು ಮುಗಿಸ್ಕೊಂಡು ಹೋಗಿ ಏನ್ ಮಾಡ್ತೀರಿ? ಶರಣಾರ್ಥಿನೇ ಚಾಲು ಆಗಿರ್ತದೆ. ಇದು ಮುಗಿದ ಕೂಡ್ಲೇನೆ ಬಂದ ಕೂಡ್ಲೇನೆ ಗುರುಗಳು ಬಂದಾರ. ಗುರುಗಳು ವಾಯಾಗ ಮಣ್ಣು ಹಾಕ ಗುರುಗಳು ಬಂದಾರ ಅನ್ನೋದು ಮಾಡೋ ಕೆಲಸ ಬಿಟ್ಟು ಕೂತ್ ಬಿಡೋದು. ಸ್ವಲ್ಪ ಗುರುಗಳ ಪಾಠ ಮುಗಿದದನ್ನ ಓಡೋಗ್ಬಿಡೋದು. ನೀವು ಆರಾಮ ಕೂತು ಯಾವುದು ಟೆನ್ಷನ್ ಇರ್ಲಾರ್ದಂಗ ಯಾವ ಸಮಯದಲ್ಲಿ ಚರ್ಚೆ ಮಾಡ್ತೀರ ಅದು ಹೇಳ್ರಿ. ನಿಮ್ಮದು ಸ್ವಾನುಭವ ಚಿಂತನೆನೇ ಇಲ್ಲ. ಸುಮ್ಮನೆ ಯಾವರ ಬುಕ್ ಇಟ್ಕೊಂಡು ತರೋದು, ಕೂತಿಕೆ 10 ನಿಮಿಷ 5 ನಿಮಿಷ ಓದನ ಆಯ್ತು ಮಾಡೀನಿ. ಮೆಲುಕು ಕಾರ್ಯಕ್ರಮನೂ ಸರಿ ಮಾಡ್ತಾ ಇಲ್ಲ. ಗುರುಗಳು ಬರೋ ತನಕ ಮಾಡಬೇಕು, ಗುರುಗಳ ಸಂಗಟ ಹೋಗಿಬಿಡ್ಬೇಕು. ಈ ತರ ಮಾಡಿದ್ರೆ ಆಗಂಗಿಲ್ಲ. ನಿಮ್ಮದು ಸ್ವಂತದ್ದು ಬೇಕು. ಒಳಗಿನ ಎಣ್ಣೆ ತೆಗಿಬೇಕು ಹೊರಗ. ಸಂಡೇ ಇಟ್ಕೊಂಡ್ ಬಿಡ್ತೀರೇನು? ಸಂಡೇ ಏನ್ ಇಟ್ಕೊಂಡಿವಲ್ಲ ಸಂಡೇ
ಅದ್ರಾಗ ಏನು ಮಾಡ್ಲಕತ್ತೀವಿ? ಸಿದ್ಧಾಂತ ಶಿಖಾಮಣಿನೇ ಮತ್ತೆ ಸಂಜೆಗೆ ದಿನ ಹೇಳಕತ್ತೀವಲ್ವ. ಬೆಳಗಿನ ಸಿದ್ಧಾಂತ ಶಿಖಾಮಣಿ ಅಷ್ಟು ಲಾಭ ಕೊಡ್ತದ ಬೆಳಿಗ್ಗೆ ಮಾಡೋದು? ಬೆಳಿಗ್ಗೆ ಏನೇನ್ ಮಾಡ್ತೀವಿ ಸಂಡೆ? ಸಂಡೆ ಸಂಜೆಗೆ ಅಂತೂ ಸಿದ್ಧಾಂತ ಶಿಖಾಮಣಿ ಇದ್ದೇ ಇರ್ತದ. ಬೆಳಿಗ್ಗೆ ಉಪಾಸನೆ ಮಾಡಿಬಿಟ್ರೆ ಆಯ್ತಲ್ಲ. ಸಂಡೆ ಬೆಳಿಗ್ಗೆ ಸಿದ್ಧಾಂತ ಶಿಖಾಮಣಿ ಸಂಡೆ ಬೆಳಿಗ್ಗೆ ಮಾಡೋದು ಬಿಟ್ರೆ ಏನ್ ನಷ್ಟ ಅದ? ದಿನ ಅದೇ ನಡೆದದ. ಮತ್ತ ಅದ್ರ ಸಲುವಾಗಿ ಮಾರ್ನಿಂಗ್ ಸಂಡೆ ಬೆಳಿಗ್ಗೆ ಬಿಟ್ರೆ ಆಯ್ತು, ಸಂಜೆಗೆ ಅದೇ ಸಿದ್ಧಾಂತ ಶಿಖಾಮಣಿ ಇರ್ತದ. ನಾವು ಚಿಂತನೆ ಮಾಡೋದ್ರಾಗ ನೀವೇನ್ ಸಿದ್ಧಾಂತ ಶಿಖಾಮಣಿಗೆ ಸಂಬಂಧಪಟ್ಟದ್ದು ಏನು ಓದೋದು ಓದ್ರಿ, ಮತ್ತೆ ನಾವೇನು ಓದೋದು ಓದ್ತೀವಿ. ಮುಂಜಾನೆ ಸಿದ್ಧಾಂತ ಶಿಖಾಮಣಿಗೆ ಏನು ಸಂಬಂಧ ಇರ್ಲಾರ್ದಂಗ ಮಾಡ್ಕೊಂಡ್ಬಿಟ್ರೆ ಆಯ್ತಲ್ಲ. ನಿಮ್ಮದೂ ಅದ ಇಲ್ಲ ಸಿದ್ಧಾಂತ ಶಿಖಾಮಣಿ? ಯಾರು ಹೇಳೋರು ಅದಿರಲ್ಲ. ಸಂಡೆ ಏನೇನ್ ಮಾಡ್ತೀರಿ? ನಾನು ಹೇಳೋದಂತ ಹೇಳ್ತಿರ್ತೀನಿ, ನೀವು ಹೇಳೋರು ಇರ್ತೀರಿ. ಎರಡನೇ ಭಾಗ ಹೇಳ್ತಾರಲ್ಲ, ಅದು ಸಂಜೆಗೆ ಹೇಳಕ್ ಆಗ್ತದಲ್ಲ. ಯಾವಾಗ? ಸಾಯಂಕಾಲ ಓದಿ ಹೇಳ್ತೀರಾ? ಬೇರೆಯವರು ಮಾಡಿ ಬಟ್ ಸಂಡೇ ಮಾಡ್ಬೋದಲ್ಲ ಉಪಾಸನೆ? ಎಲ್ಲ ನಿಮ್ ಗಂಜಿಂದ ಏನು ಇರಂಗಿಲ್ಲ, ಟೆನ್ಷನ್ ಅಷ್ಟೊಂದು ಸಂಡೇ ಫಿಕ್ಸ್ ಹೌದಿಲ್ಲ. ಸಂಡೇ ಉಪಾಸನೆ ಮಾಡ್ರಿ. ನಂಬಲ್ಲಿ ಅಮರಗುಂಡಯ್ಯ ಸ್ವಾಮಿಗಳು ಅಂತಾರ, ಅರವಿಂದಾಶ್ರಮದವ್ರು. ಇವೆಲ್ಲ ಕೂತು ಜ್ಞಾನ ಮಾತಾಡೋದು, ಎಲ್ಲರೂ ಕೂತ್ ಮಾತಾಡ್ತಿರ್ತೀವಿ, ಎಲ್ಲ ದೊಡ್ಡ ದೊಡ್ಡವ್ರು ಕೂತ್ ಮಾತಾಡ್ತಿರ್ತೀವಿ, ದೊಡ್ಡ ಶಾಣ್ಯರಂಗ್ ಮಾತಾಡ್ತಿರ್ತೀವಿ. ಧಾರಣ ಅಂದ್ರೆ ಏನ್ರಿ ಅಂತ ಕೇಳ್ಬಿಡ್ತಾರ ಒಮ್ಮೆಗೆ. ಧ್ಯಾನ ಅಂದ್ರೆ ಏನ್ರಿ, ಏನ್ ಮಾಡ್ಲಿಕ್ಕೆ ಎಲ್ಲ ಗೊತ್ತು ಎಲ್ಲರಿಗೆ, ಮಾಡಂಗಿಲ್ಲ. ಪ್ರಾಣಾಯಾಮ ಮಾಡಿರ ಇಲ್ಲ ಇವತ್ತು ಕೇಳ್ತಾನ. ಹಿರಿಯ ಅನುಭವಿಗಳವರು 33 ವರ್ಷ ಪಾಂಡಿಚೇರಿಯಾಗ ಪ್ರತಿ ವರ್ಷ 2 ತಿಂಗಳು 3 ತಿಂಗಳು ಇದ್ದು ಬಂದವ್ರು ಅರವಿಂದಾಶ್ರಮದಾಗ. ಅವರು ಸೈಲೆನ್ಸ್ ಇರೋದೇ ಅಲ್ಲಿ, ಮಾತಾಡೋದಿಲ್ಲ. ಜ್ಞಾನ ನಡ್ಕೊಳ್ಳೋದು ಅದು, ಜ್ಞಾನ ಮಾತಾಡೋದಲ್ಲದು ಅಂತಾರ ಅವರು. ಒಳಗೆ ಕೂತು ಧ್ಯಾನ ಏನ್ ಮಾಡಿರಿ, ಉಪಾಸನೆ ಏನ್ ಮಾಡಿರಿ, ಕರ್ಮ ಏನ್ ಮಾಡಿರಿ ಎಲ್ಲ ಇವೇ ಕೇಳ್ತಿರ್ತಾರ. ಅವು ಏನು ಮಾಡ್ಲಾರ್ದೆ ಬರೀ ಖಾಲಿ ಕೂತ್ ಮಾತಾಡ್ತಿರ ಏನಂತಾರ. ಹಂಗ ಬರ್ಬೇಕು, ಎಲ್ಲಾನು ಮಿಕ್ಸ್ ಆಗ್ಬೇಕು, ಎಲ್ಲದಕ್ಕೂ ಮಹತ್ವ ಕೊಡ್ಬೇಕು. ಮಾಡ್ಲಾರ್ದೆ ತ್ಯಾಗ ಮಾಡಿದ್ರೆ ಹಂಗ, ಉಪಾಸನೆ ಮಾಡ್ಲಾರ್ದೆ ಅದ್ರ ಬಗ್ಗೆ ಏನು ಗೊತ್ತಿರ್ಲಾರ್ದೆ ತ್ಯಾಗ ಮಾಡಿದ್ರೆ ಹೆಂಗ? ಹೌದಲ್ರಿ? ಉಪಯೋಗ ಮಾಡ್ಕೊಂಡು ತ್ಯಾಗ ಮಾಡ್ಬೇಕು. ಉಪಯೋಗ ಆಗಲಾರ್ದೆ ತ್ಯಾಗ ಮಾಡಿದ್ರೆ ಆತ್ಮಹತ್ಯೆ. ಅದು ಉಪಯೋಗ ಮಾಡ್ಕೊಂಡು ತ್ಯಾಗ ಮಾಡ್ಬೇಕು. ಪರ್ಫೆಕ್ಟ್ ಆಗ್ಬೇಕು, ಉಪಾಸನೆ ಒಳಗೆ ಪರ್ಫೆಕ್ಟ್ ಆಗಿ ಅದ್ರ ಅವಶ್ಯಕತೆ ಇಲ್ಲ. ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಾಗ ಪರ್ಫೆಕ್ಟ್ ಆಗಿ ಅದು ಮಾಡ್ಕೊಳ್ಳೋದ್ರಿಂದ ಏನ್ ಬೆನಿಫಿಟ್ ಆಗ್ತದ, ಆ ಬೆನಿಫಿಟ್ ನನಗೆ ಮಾಡ್ಕೊಳ್ಳಾರ್ದೇನೆ ಆ ಸ್ಥಿತಿ ಒಳಗೆ ಅದೀನಿ ಅಂದತ್ನಾಗ ಲಿಂಗ ಪೂಜೆ ಬಿಡ್ಬೇಕು. ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಿಂದ ಅದರಿಂದ ಇನ್ನ ನನಗೆ ಲಾಭ ಆಗ್ತದ, ಇನ್ನ ನನಗೆ ಅದರಿಂದ ಆನಂದ ಆಗ್ತದ ಅನ್ನೋ ಸ್ಥಿತಿ ಒಳಗೆ ಇದ್ದವ್ರಿಗೆ ಪೂಜೆ ಮಾಡ್ಕೊತಿರ್ಬೇಕು. ಇನ್ನ ಮಾಡ್ಬೇಕು. ಅದರ ಅವಶ್ಯಕತೆ ಇಲ್ಲ ಅಂದಾಗ ತ್ಯಾಗ ಮಾಡೋದು ಆರೂಢ ಪದ್ಧತಿ. ಅವಶ್ಯಕತೆ ಇಲ್ಲ ಅಂದ್ರೂ ಕಂಟಿನ್ಯೂ ಮಾಡಿ ಇತರರಿಗೆ ಆದರ್ಶವಾಗಿರೋದು ವೀರಶೈವ ಪದ್ಧತಿ. ಇಷ್ಟೇ ಇರೋದು. ನಿಮ್ಮ ಗುಣ ಸ್ವಭಾವಗಳಿಗೆ ಯಾವುದು ಸರಿ ಹೋಗ್ತದ ಅದನ್ನೇ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಈ ಬರುವ ಸಂಡೇಲಿಂತ ರೆಗ್ಯುಲರ್ ಮಾಂತೇಶ್ ಪಾಟೀಲ್ ಅವ್ರದ್ದೇ ಉಪಾಸನೆ ಪಾಠ. ಏನೇನು ಧ್ಯಾನ ಮಾಡ್ಬೇಕತ್ರಿ, ಯಾರ್ಯಾರಿಗೆ ಏನೇನು ಆಸೆ ಇಚ್ಛೆ ಖುಷಿ ಅದ, ಸಂತೋಷ ಪಡ್ರಿ, ಒಳ್ಳೇದಾಗಲಿ.
ಸಮಸ್ತ ಶುದ್ಧ ಬ್ರಹ್ಮರೇ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಮತ್ತೆ ಈ ಒಂದು ಎಲ್ಲಿ ವಾರ್ಷಿಕೋತ್ಸವ ಅಥವಾ ಎಲ್ಲರ ಒಂದು ಕಡೆ ಸೇರಿದಾಗ ಸುಮ್ಮ ಕುಂತು ಮಾತನಾಡುವ ಬರೇ ಪ್ರೋಗ್ರಾಮ್ ಮಾಡೋದಕ್ಕಿಂತ ಒಂದು ಸಾಮೂಹಿಕ ಇಷ್ಟಲಿಂಗಾರ್ಚನೆ ಅಂತೇಳಿ ಲಿಂಗ ಪೂಜೆ ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತದ. ಮಂತ್ರಗಳ ಸಮೇತ ಲಿಂಗ ಪೂಜೆ ಮಾಡ್ಕೊಳ್ಳೋದು ಅದು ಹೆಂಗ್ ಮಾಡ್ಕೋಬೇಕು ಏನು ಅಂತೇಳಿ ನಮ್ಮ ಕಂಬಿ ಗುರುಗಳು ಹೇಳ್ತಾರೆ. ನೀರು ಹಾಕಬೇಕಾದ್ರೆ ಯಾವ ಮಂತ್ರ, ದೀಪ ಹಚ್ಚಬೇಕಾದ್ರೆ ಯಾವ ಮಂತ್ರ, ರುದ್ರಾಭಿಷೇಕದೊಳಗೆ ಮಾಡಿಸ್ತಾರಲ್ಲ 11 ಸಾರಿ ದೀಪ ಹಚ್ಚಿಸ್ತಾರ, 11 ಸಾರಿ ನೀರು ಹಾಕಿಸ್ತಾರ, 11 ಸಾರಿ ಏನೇನೆಲ್ಲ ಹಾಕ್ತಿರ್ತಾರಲ್ಲ ಅವರು. ಅದು ಏನ್ ಮಾಡ್ಬೇಕು, ನೀವು ಆನ್ಲೈನ್ ಮಾಡ್ಲಕ್ ಬರ್ತದೆ ನೋಡ್ರಿ ಕಂಬಿ ಗುರುಗಳೇ. ಲಿಂಗಾರ್ಚನೆನು ಮಾಡಿಸ್ರಿ ಒಂದ್ಸಾರಿ, ಮಾಡಿಸ್ಬೋದಲ್ಲ ಮಾಡಿಸ್ಬೋದಲ್ಲ. ಏನ್ ಮಾಡ್ಬೇಕು, ಎಲ್ಲರೂ ವಿಡಿಯೋ ಆನ್ ಮಾಡ್ಕೋಬೇಕು. ಎಲ್ಲರೂ ಲಿಂಗ ಪೂಜೆಗೆ ಸಂಬಂಧಪಟ್ಟ ಸಾಮಗ್ರಿಗಳನ್ನ ಮುಂದಿಟ್ಕೋಬೇಕು. ಟೇಬಲ್ ಮೇಲೋ ನೆಲದ ಮೇಲೋ ಎಲ್ಲಿ ಇಟ್ಕೋತೀರಿ ಇಟ್ಕೊಂಡು ಕುಂದಿರ್ರಿ. ಅಲ್ಲಿ ಕಂಬಿ ಗುರುಗಳು ಯಾವ ರೀತಿ ಎಲ್ಲ ಕರ್ಮ ಸಂಬಂಧಪಟ್ಟಂತ ಅಂದ್ರೆ ಕ್ರಿಯೆಗೆ ಸಂಬಂಧಪಟ್ಟಂತ ಆ ಕೆಲಸಗಳು ಅದು ಒಂದ್ಸಾರಿ ನೀವು ಕರೆಕ್ಟ್ ಒಂದು ಪ್ರೋಗ್ರಾಮ್ ಚಾರ್ಟ್ ಮಾಡಿಕೊಂಡು ನೀವು ಒಂದು ದಿವಸ ಆ ಕೆಲಸ ಮಾಡಿಸ್ರಿ, ಪರಿಪೂರ್ಣ ಮಾಡಮ್ಮ ಅದನ್ನು. ಹೌದಲ್ರಿ? ಅದು ಧ್ಯಾನ ಮಾಂತೇಶ್ ಪಾಟೀಲ್ ಸಂಡೇ ಒಂದು ದಿನ ಮಾಡೋಣ, ಉಳಿದ ದಿನ ಮಾಡಬಾರ್ದು ಅಂತಲ್ಲ. ಉಳಿದ ದಿನ ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು. ಲಿಂಗಾರ್ಚನೆಯನ್ನು ಒಂದು ದಿನ ಕಂಬಿ ಗುರುಗಳು ಮಾಡಿಸ್ಯಾರನ್ನ, ಉಳಿದ ದಿನಾನು ಅವ್ರು ಏನ್ ಹೇಳ್ಯಾರ ಆ ಪ್ರಕಾರ ವಿಧಿವತ್ತವಾಗಿ ಲಿಂಗಾರ್ಚನೆಯನ್ನು ಮಾಡಬೇಕು. ಎರಡೂ ಒಂದು ದಿನ ಮಾಡ್ಬೋದಲ್ಲ. ಒಂದಿನ ಪೂಜೆ ಮಾಡಿಸಿ ಧ್ಯಾನ ಮಾಡಿಸ್ಬಿಡ್ರಿ. 5:30 ಇಷ್ಟ ಲಿಂಗಾರ್ಚನೆ ಮಾಡಿ 5:30 6:00 ಲಿಂಗ ಪೂಜೆ ಮಾಡಿಸ್ರಿ. 1 ತಾಸು ಮಾಡಿಸ್ರಿ, ಏನ್ ತೊಂದರೆ ಇಲ್ಲ. 6:30 7:00 ತನಕ ಧ್ಯಾನ ಹೇಳ್ಬಿಡ್ರಿ. ಏನೇನ್ ಹೇಳ್ತೀರಿ ಹೇಳ್ರಿ, ನಿಮ್ಗೆ 1 ತಾಸು ಟೈಮ್ ಇರ್ತದ. ಆರಾಮ್ 7:30 8 ತನಕ ಕುಂದಿರ್ತಾರ, ಅದಕ್ಕೇನಿಲ್ಲ. ಮುಂಜಾನೆ ಸಂಡೇ ಸಾಮೂಹಿಕ ಇಷ್ಟಲಿಂಗಾರ್ಚನೆ ಇರ್ತದ. ಪ್ಲಾನ್ ಮಾಡ್ರಿ, ಮೊದಲು ವಿಚಾರ ಮಾಡ್ರಿ. ನೀವು ತಯಾರಿ ಯಾವ ಮಂತ್ರಗಳು ಅವೆಲ್ಲ ಹೇಳೋದು ಕಲಿಸ್ರಿ, ಬರಸ್ರಿ. ಎಲ್ಲರಿಗೆ ಬರೆಸಿ ಆ ಮಂತ್ರಗಳು ಮೊದಲು ಬರೆಸ್ಬೇಕಲ್ಲ. ಒಂದೇ ಸಲ ನೀವು ಹೇಳ್ದಂಗೆ ನಮ್ಗೆ ಹೇಳಕ್ ಬರ್ಬೇಕಲ್ಲ. ಮೊದಲ ಮಂತ್ರಗಳು ಕಲಿಸ್ರಿ, ಬರಸ್ರಿ. ಇಲ್ಲ ಯಾವ ಬುಕ್ ತಗೋಬೇಕು ಹೇಳ್ರಿ, ಎಲ್ಲಿ ಸಿಗ್ತಾವ ಅದಕ್ಕೆ ತಕ್ಕಂತೆ ಮಾಡಿಸ್ರಿ. ನಾವು ಮಾಡ್ತೀವಿ ನಿಮ್ ಸಂಗಟ. ಆಗ್ಬೋದ? ಕರ್ಮ ಉಪಾಸನೆ ಎರಡೂ ಮಾಡ್ರಿ. ಮುಂಜಾನೆ 5:30 ಯಾರು ಬೇಕಾದವ್ರು ಜಾಯ್ನ್ ಆಗಲಕ್ಕ ಒಂದು 10 ನಿಮಿಷ ಹೆಚ್ಚು ಕಡಿಮೆ ಲಿಂಗಾರ್ಚನೆ ಮಾಡಿಸ್ರಿ. 5:30 6 6:30 ತನ ನಿಮ್ಮದು ಮುಗಿದ ಕೂಡ್ಲೇನೆ ಉಪಾಸನೆ. ಸುಮ್ಮನೆ ನೀರು ಹಾಕೋದು, ಇವತ್ತು ಹಚ್ಚೋದು, ನಮಸ್ಕಾರ ಮಾಡೋದು, ಓಡೋಗ್ಬಿಡ್ತೀವಿ. ನಮಗ ದೀಕ್ಷೆ ಕೊಟ್ಟ ಗುರುಗಳಾಗ್ಲಿ ಮತ್ತು ಬೇರೆ ಯಾವ ಗುರುಗಳಾಗ್ಲಿ ಏನು ಸಿಸ್ಟಮ್ಯಾಟಿಕ್ ಆಗಿ ಕಲಿಸಿಲ್ಲ. ನಿಮ್ ಕರ್ಮ ಯಾವ ಮಟ್ಟಿಗೆ ಆಗ್ಬೇಕಂತಂದ್ರ ಇಷ್ಟಲಿಂಗಕ್ಕೆ ರುದ್ರಾಭಿಷೇಕ ಮಾಡಂಗ ಆಗ್ಬೇಕು. ಆ ರೀತಿ ಕಲಿಸ್ಬೇಕು. ಮುಂದೆ ಬರ್ತಾ ಬರ್ತಾ ಮೊದಲು ಸಿಂಪಲ್ ಕಲಿಸ್ರಿ. ಮುಂದೆ ಸಾವಕಾಶ ಬರ್ತಾ ಬಿಗಿ ಮಾಡ್ಕೊತ ಹೋಗಿ ರುದ್ರಾಭಿಷೇಕದ ಮಂತ್ರಗಳೆಲ್ಲ ಅನ್ಲಕ್ ಬರಂಗ ಮಾಡಿಕೊಟ್ಬಿಟ್ರೆ ಆಯ್ತು. ಯಾವುದೇ ದೇವರಿಗೆ ಮುಂದಿಟ್ಕೊಂಡು ಅಭಿಷೇಕ ಮಾಡಬಹುದಿಲ್ಲ ರುದ್ರಾಭಿಷೇಕ. ಆ ಮಟ್ಟಿಗೆ ಒಯ್ಬೇಕು ನಮ್ಮನ್ನ. ಅಷ್ಟು ಜವಾಬ್ದಾರಿ ನೀವು ಮುಂಜಾನೆ 5:30 6:30 ಸಂಡೇ ನಿಮಗೆ ಇರ್ತದ. ನೀವು ತಯಾರಾಗಿದ್ರೆ ಸರಿ, ತಯಾರಾಗಿಲ್ಲ ಇವ್ರಿಗೂ ಮಾನಸಿಕವಾಗಿ ತಯಾರು ಮಾಡ್ಬೇಕು. ಡೈಲಿ ಹೇಳಿ ಮಂತ್ರ ಅವು ಕಲಿಸಿ ಮತ್ತೆ ತಯಾರು ಮಾಡಿ ಅವತ್ತ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು. ಅದು ಯಾವಾಗ ಹೇಳ್ತೀರಿ, ಹ್ಯಾಂಗೆ ಹೇಳ್ತೀರಿ ನೋಡ್ರಿ. ಮಧ್ಯಾಹ್ನ ಸ್ಲಾಟು, ಬೆಳಗಿನ ಸ್ಲಾಟು, ರಾತ್ರಿ ಸ್ಲಾಟು ಎಲ್ಲರಿಗೂ ತರಬೇತಿ ಕೊಡ್ರಿ. ಕ್ರಿಯೆಯಲ್ಲಿ ಕರ್ಮ ಅನ್ನೋ ಶಬ್ದ ನಮ್ಮಲ್ಲಿ ಇಲ್ಲ, ಕ್ರಿಯಾ ಅಂತಾರೆ ವೀರಶೈವ ಪದ್ಧತಿ ಒಳಗೆ. ಕ್ರಿಯಾ ಸಾಧನ, ಕ್ರಿಯಾಯೋಗ, ಅದು ಕರ್ಮ ಅನ್ನೋದು ಅಲ್ಲಿ. ಕರ್ಮದೊಳಗೆ ಏನು ಪಾಪ ಪುಣ್ಯ ಸ್ವರ್ಗ ನರಕ ಅವೆಲ್ಲ ಬರ್ತಾವ. ನಮ್ಮಲ್ಲಿ ಕರ್ಮ ಬರಂಗಿಲ್ಲ, ನಮಗೆ ಕ್ರಿಯಾ. ಎದ್ರ ಸಲುವಾಗಿ
ನಿರ್ಮಲ ಅಂತಃಕರಣ ಸಾಧನೆಗಾಗಿ ಅಷ್ಟೇ. ಪಾಪ ಪುಣ್ಯ ಅವು ಏನು ಅದಾವಲ್ಲ, ಸ್ವರ್ಗ ನರಕ ಅವು ಏನದಾವ ಇದ್ರೊಳಗೆ ಬರ್ತಾವ, ವೇದಾಂತದೊಳಗೆ ಬರ್ತಾವ. ಅದು ನಮಗೆ ಈ ವೀರಶೈವ ಪದ್ಧತಿ ಒಳಗೆ ಅದು ಸರಿ ಹೋಗಲ್ಲ. ನೀವು ಮಾಂತೇಶ್ ಪಾಟೀಲ ಮಾತಾಡ್ಕೋರಿ, ಹೆಂಗೆ ಮಾಡೋಣ ಲಿಂಗ ಹಿಡ್ಕೊಂಡೆ ಧ್ಯಾನ ಮಾಡಿಸ್ಲಕ್ ಬರ್ತದಲ್ರಿ ಮಾಂತೇಶ್ ಪಾಟೀಲ್ರಿ? ಏನ್ ಲಿಂಗ ಬಿಟ್ಟು ಧ್ಯಾನ ಮಾಡಿಸೋದು? ಇಲ್ರಿ, ಲಿಂಗ ಹಿಡ್ಕೊಂಡ್ ಧ್ಯಾನ ಮಾಡಕ್ ಬರೋದ್ರಿ, ಲಿಂಗ ಹಿಡ್ಕೊಂಡ ಇದನ್ನ ಅಷ್ಟ ಮಾಡೋದ್ರಿ. ಅದು ಲಿಂಗ ಮಾಡಿಸೋರು ಲಿಂಗದ ಸಂಗಟ ಅವ್ರು ಏನ್ ಮಾಡಿಸ್ತಾರ ಮಾಡಿಸೋಲ್ರಕ್ಕ. ನೀವು ಸಪ್ರೇಟ್ ನೀವು ಲಿಂಗ ಬಿಟ್ಟು ಧ್ಯಾನ ಲಿಂಗ ಅದು ಎರಡು ಮ್ಯಾಚ್ ಆಗೋದು. ಮಾತಾಡ ಹೌದೌದೌದು. ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿ ಧ್ಯಾನಾಸಕ್ತನಾದ ಅಂತಂದ್ರ ತನ್ನ ಅಸ್ತಿತ್ವನ ಕಳ್ಕೊತಾನ್ರ, ಅವಾಗ ಲಿಂಗ ಜಾಸ್ತಿ ಬರ್ತದೆ. ಹೌದೌದು. ಈ ಲಿಂಗನೇ ಲಿಂಗ ಅಂತ ತಿಳ್ಕೊಂಡವ ಕೆಳಗೆ ಬೀಳ್ತದ. ತಾನೇ ಲಿಂಗ ಆಗಿ ತನ್ನೊಳಗೆ ಲಿಂಗ ಇದ್ದದ್ದು ಅದು ಬೀಳಂಗಿಲ್ಲ, ಲಿಂಗ ಬೀಳಂಗಿಲ್ಲ, ಅದು ಲಿಂಗ ಬೀಳಕ್ ಸಾಧ್ಯನೇ ಇಲ್ಲ. ಈ ಕೈಯಾಗಿ ಹಿಡ್ಕೊಂಡು ಲಿಂಗನೇ ಲಿಂಗ ಅಂತ ತಿಳ್ಕೊಂಡವನಿಗೆ ಅದು ಬೀಳ್ತದೆ. ಒಂದಿನ ಬೀಳಬೇಕಲ್ಲ ಅವು. ಎಷ್ಟು ದಿನ ಹಿಡ್ಕೊಂಡಿರ್ತಾನ, ವಯಸ್ಸಾದ್ಮೇಲೆ ಸಾಯಾಗ ಒಂದಿನ ಅದು ಬಿಟ್ಟೇ ಬಿಡ್ತಾನ, ಬಿಡಬೇಕು. ಅದಕ್ಕೆ ಮತ್ತೆ ಇವ್ರ ಬಾಯಾಗಿ ತುರುಕಿ ಕಳಿಸ್ತಾರ ವಯ್ಯದು. ಏನಕ್ಕಿರ್ಲಕ್ ಬಿಡ್ರಿ ಅದು. ಈಗ ಏನಪ್ಪಾ ಅಂದ್ರೆ ನೋಡ್ರಿ, ಅದು ಏನ್ ಮಾಡ್ತೀರಿ ಮಾಡಿ ಇನ್ನೊಂದಿಷ್ಟು ಪರ್ಫೆಕ್ಟ್ನೆಸ್ ಬರ್ಲಿ ನಿಮ್ ಸಾಧನೆ ಒಳಗೆ. ನಿಮ್ಮ ಸ್ವಾನುಭವ ಚಿಂತನದ ಇವು ನಡಿಬೇಕು, ಅವು ನಡೀತಾ ಇಲ್ಲ. ಬರೇ ಬುಕ್ ಹಿಡ್ಕೊಂಡು ಬುಕ್ ಬಿಟ್ಟು ಮತ್ತೊಂದು ಏನು ಮಾಡ್ಲಕತ್ತಿಲ್ಲ, ಸ್ವಂತ ಏನು ಮಾಡ್ಲಕತ್ತಿಲ್ಲ. ಸ್ವಾನುಭವ ಹೊರಗೆ ಬರ್ಬೇಕು, ಅದು ನಮ್ಮ ಆಸೆ. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ ಏನಪ್ಪ? ಇಲ್ಲಿ ಭಕ್ತನ ಪ್ರಾಣಲಿಂಗಿ ಸ್ಥಳ ಅಂದ್ರೆ ಜಂಗಮ ಲಿಂಗಿ ಸ್ಥಳ. ಭಕ್ತನೊಳಗ ಹೃದಯ ಅಂತ ಒಂದು ಆದಲ್ಲ, ಆ ಹೃದಯದೊಳಗ ಪ್ರೀತಿ ಅಂತ ಅದ. ಆ ಪ್ರೀತಿಯನ್ನ ಸತಿಪತಿಗಳಲ್ಲಿ ಬಳಸಿದರೆ ದಾಂಪತ್ಯ, ಮಕ್ಕಳಲ್ಲಿ ಬಳಸಿದರೆ ಮಮತೆ, ಹಿರಿಯರಲ್ಲಿ ಬಳಸಿದರೆ ಗೌರವ, ಗುರುಲಿಂಗ ಜಂಗಮರಲ್ಲಿ ಬಳಸಿದರೆ ಭಕ್ತಿ. ಇದೆ ಜಂಗಮ ಲಿಂಗ ಸ್ಥಳ, ಭಕ್ತನ ಜಂಗಮ ಲಿಂಗ ಸ್ಥಳ. ಭಕ್ತ ಸ್ಥಳಿ ಒಳಗ ಏನದಪ್ಪ ಅಂದ್ರೆ ಅನುಭಾವ ಭಕ್ತಿ ಅದ. ಜಂಗಮ ಲಿಂಗನೊಳಗೇನದ ಆದಿಶಕ್ತಿ ಅದ. ಇವರಿಬ್ಬರದು ಆತನ ಶಕ್ತಿ ಈತನ ಭಕ್ತಿ ಎರಡೂ ಬೆರಿಬೇಕು. ಬೆರ್ತಾಗೆ ಶಿವಯೋಗ ಸಾಧನ ಆಗ್ತದ. ಅದಕ್ಕ ಇಲ್ಲಿ ಜಂಗಮವ ಕಾಣುತ್ತಾ, ಮೂರನೇ ವಚನ, ಜಂಗಮ ಭಕ್ತನ ಪ್ರಾಣಲಿಂಗ ಅಂತಂದ್ರೆ ಯಾರು? ಜಂಗಮ ಪರಮಾತ್ಮ. ಗುರುಲಿಂಗ ಜಂಗಮರೇ ಭಕ್ತನ ಪ್ರಾಣ. ಇಲ್ಲೇನದ? ಜಂಗಮವ ಕಾಣುತ್ತಾ. ಹಿಂಗ ನೋಡಿದ ಕೂಡ್ಲೇನೆ ಜಂಗಮ ಅಂದ್ರೆ ಗೊತ್ತಾಗ್ತದಿಲ್ಲ. ಅವನು ಜಂಗಮರಂತೇಳಿ ಅವರಿಗೆ ಒಂದು ವೇಷ ಕೊಟ್ಟಿರ್ತಾರ. ಆ ವೇಷಕ್ಕೆ ತಕ್ಕಂತೆ ಅವರು ಕಾವಿದಾರಿಗಳಿರ್ತಾರ. ಕೆಲವೊಬ್ರು ಜೋಳಿಗೆ ತಗೊಂಡು ಬರ್ತಾರ, ದಂಡ ಬೆತ್ತ ತಗೊಂಡ್ ಬರ್ತಾರ, ಮತ್ತೆ ಕಾಲಿಗೆ ಜಂಗ್ ಕಟ್ಕೊಂಡು ಬಂದಿರ್ತಾರ. ಹಣಿ ಮೇಲೆ ವಿಭೂತಿ ಧಾರಣೆ ಇರ್ತದ, ಕೊರಳಲ್ಲಿ ರುದ್ರಾಕ್ಷಿ ಇರ್ತದ, ಬಾಯಲ್ಲಿ ಶಿವಮಂತ್ರ ಇರ್ತದ. ಆಮೇಲೆ ತನ್ನನ್ನು ನಂಬಿದ ಜೀವಿಗಳಿಗೆ ಉದ್ಧಾರ ಮಾಡ್ಬೇಕಂತ ಹೃದಯದೊಳಗ ಸಾಮಾಜಿಕ ಕಳಕಳಿ ಇರ್ತದ. ಈ ರೀತಿಯಾದಂಥವನಿಗೆ ಜಂಗಮ ಗುರುನೇ ಜಂಗಮನಾಗಿ ತನ್ನ ಮನೆಗೆ ಬಂದಿರ್ತಾನೆ. ಆ ರೀತಿ ಜಂಗಮ ಬಂದಾಗ ಜಂಗಮ ಕಾಣುತ್ತಲೇ, ಜಂಗಮ ಹಿಂಗ ಕಣ್ಣಿಗೆ ಬಿದ್ದ, ಗೇಟ್ನಾಗ ಜಂಗಮರು ಬಂದಾರ ಅಂತೇಳಿ ನೋಡಿ ಕಣ್ಣಿಗೆ ಬಿದ್ರ ಏನ್ ಮಾಡ್ಬೇಕು? ಅವರನ್ನ ಅಲಕ್ಷ್ಯ ಮಾಡಂಗಿಲ್ಲ. ಅಹಂಕಾರದಲ್ಲಿಪ್ಪನ, ಅಹಂಕಾರ ಅಂತಂದ್ರೆ ಬಂದಿದ್ದಾರೆ ಬಿಡು ಅಂತೇಳಿ ಅವರಿಗೆ ಉದಾಸೀನ ಮಾಡಿದರೆ ಅವನೇನು ಅನಿತ್ಯ ದೇಹಿಯನೇನೆಂಬೆನಯ್ಯ. ಅನಿತ್ಯ ದೇಹಿ, ದೇಹ ಒಳಗಿರೋದು ದೇಹಿ, ಚೇತನ ಒಳಗಿರೋ ಚೇತನ ದೇಹಿ. ಆ ಚೇತನ ಏನದಂದ್ರ ನಿತ್ಯ ಚೇತನ ಅದು. ಆದ್ರ ಇವನಿಗೆ ಏನ್ ಅನ್ಲಕತ್ತಾರ ಅವರು? ಅನಿತ್ಯ ಚೇತನ ಅಂದ್ರ ಸತ್ ಹೆಣ ಇದ್ದಂಗ ಅಂತವ. ಯಾವನು ಮನಿ ಮುಂದೆ ಜಂಗಮರು ಬಂದಾಗ ಅವನು ಅವ್ರ ಕಡೆ ಲಕ್ಷ್ಯ ಕೊಡ್ಲಿಲ್ಲ, ಅವ್ರ ಉಪಚಾರ ಮಾಡ್ಲಿಲ್ಲ ಅಂತಂದ್ರೆ ಅವ ಬೆಕ್ಕದಷ್ಟು ಶ್ರೀಮಂತ ಇದ್ರು ಸಹಿತ
ಅವ ಅನಿತ್ಯ ದೇಹಿ ಅಂದ್ರೆ ಸತ್ ಹೆಣ ಇದ್ದಂಗಂತವ. ಹೆಣನೇ. ಹೆಣದ ಮನೆಗೆ ಹೋದ್ರ ಅಲ್ಲಿ ಹಂಗ ಅವು ಕೇರ್ಲೆಸ್ ಇರ್ತಾವಲ್ಲ, ಹಂಗ ಸ್ಮಶಾನ ಇದ್ದಂಗ ಅದು ಮನಿ ಅಂತ. ಅನಿತ್ಯ ದೇಹಿಯನೇನೆಂಬೆನಯ್ಯ. ಅವರೆಲ್ಲರೂ ಲಿಂಗಸ್ಥಳಕ್ಕೆ ಸಲ್ಲರು. ಅವ್ರು ಯಾರು ಲಿಂಗಸ್ಥಳಕ್ಕ ಅಂದ್ರ ಮುಂದ ಲಿಂಗಿಗಳ ಆಗ್ಬೇಕಂತೇಳಿ ಲಿಂಗ ಕಟ್ಕೊಂಡರು. ಅವ್ರು ಲಿಂಗನೇ ತಾನಾಗ್ಬೇಕಂತೇಳಿ ಲಿಂಗ ಕಟ್ಕೊಂಡವ್ರು. ಕೊಳ್ಳಾಗ ಲಿಂಗ ಇದ್ರು ಇವ್ರೇನು ಮುಂದೆ ಲಿಂಗ ಆಗಂಗಿಲ್ಲ. ಇವರೆಲ್ಲ ದುರಹಂಕಾರಿಗಳದಾರ. ಅದಕ್ಕೆ ಲಿಂಗಸ್ಥಳಕ್ಕೆ ಅವರು ಸಲ್ಲುವುದೇ ಇಲ್ಲ. ಲಿಂಗಸ್ಥಳಕ್ಕೆ ಸಲ್ಲರು. ಏನ್ ಮಾಡ್ಯಾರ ಗುರುಗಳು? ಗುರು ಲಿಂಗ ಜಂಗಮರಿಗೆ ಏನ್ ಮಾಡಬೇಕು? ಆಧಾರದಿಂದ ನೋಡ್ಬೇಕು. ಅವ್ರ ಸೇವೆ ಮಾಡ್ತಾ ಇರಬೇಕು, ಉಪಚಾರ ಮಾಡ್ತಾ ಇರಬೇಕು, ಪೂಜೆ ಪಾಠ ಧ್ಯಾನ ಕರ್ಮ ಉಪಾಸನೆ ಇವೆಲ್ಲ ಮಾಡ್ಕೋತಿರ್ಬೇಕಪ್ಪ ಅಂತ ಹೇಳಿದ್ರು ಸಹಿತ ಗುರು ಲಿಂಗರು ಹೇಳಿದ್ದು ಮರೆತರು. ಗುರುಗಳು ಹೇಳಿದ್ದೆಲ್ಲ ಮರ್ತು ಬಿಟ್ರು. ಮರ್ತಕ್ಕೆ ತಮ್ಮ ಗರ್ವ, ತಮ್ಮ ಅಹಂಕಾರ, ತಮ್ಮ ಕೆಲಸದಾಗೆ ತಾವು ನಿರತರಾದರು. ಅದಕ್ಕೇನಾಯ್ತು? ಭಸ್ಮಾಂಗಿಯಾಗಾತಂ ದೃಷ್ಟ ಆಸನೇನ ಪರಿತ್ಯಜೆ. ಹಿಂಗ ಒಂದು ವೇಳೆ ಅವ್ರ ಮನೆಯೊಳಗ ಉನ್ನತ ಆಸನದೊಳಗ ಕುಳಿತಿದ್ದರೂ ಕೂಡ ಅವರು ಭಸ್ಮಾಂಗಿ ಆದವನು ಮನೆಗೆ ಬಂದಾಗ ದೃಷ್ಟ ಆ ಆಸನೇನ ಅಂತಂದ್ರ ಆ ಉನ್ನತ ಆಸನದಿಂದ ತೆಳಗಿಳಿದು ನಿಂದಿರ್ಬೇಕು. ಅವರು ಬಾಗಿಲಿಗೆ ಬಂದು ಕರಿಬೇಕು. ಉನ್ನತ ಆಸನದ ದೊಡ್ಡವರು ಮನ್ಯಾಗ ದೊಡ್ಡ ಮಂದಿ ಬಹಳ ಶ್ರೀಮಂತರು ಬಹಳ ಅನುಕೂಲ ಇದ್ದವರು ದೊಡ್ಡ ದೊಡ್ಡ ಕುರ್ಚಿ ಹಾಕೊಂಡು ಕೂತಿರ್ತಾರ. ತೂಗು ಮಂಚದ ಮೇಲೆ ಕೂತಿರ್ತಾರ. ಕೆಲವೊಬ್ಬರು ಮನ್ಯಾಗ ಬಂಗಾರದ ತೂಗು ಮಂಚ ಮಾಡಿಸಿರ್ತಾರ. ಅದು ಯಾಕದಷ್ಟು ನೀವು ಉನ್ನತ ಆಸನದ ಕೂತ್ರು ಸಹಿತ ಭಸ್ಮಾಂಗಿ ಜಂಗಮ ಮನೆಗೆ ಬಂದನಂತಂದ್ರೆ ಅದು ಬಿಟ್ಟು ತೆಳಗಿಳಿಬೇಕು. ಮೊದಲು ಆಸನ ಪರಿತ್ಯಜ್ಯ ಮಾಡ್ಬೇಕು. ಅವ ಪರಿತ್ಯಜ್ಯ ಮಾಡುವುದು ಯಾರು ನೋಡ್ಬೇಕು? ಅವರ ಅಪ್ಪ ಅಜ್ಜ. ಅವರು ಜಂಗಮರಿಗೆ ಹೆಂಗ ಉಪಚಾರ ಮಾಡ್ತಾರನ್ನೋದು ಯಾರು ನೋಡ್ಬೇಕು ಹೇಳ್ರಿ? ಯಾರ ಕಣ್ಣಿಗೆ ಬೀಳ್ಬೇಕಿದು? ಅವನು ಮಕ್ಕಳು ಮೊಮ್ಮಕ್ಕಳ ಕಣ್ಣಿಗೆ ಬೀಳ್ಬೇಕು, ಮನೆಯಾಗಿರೋವ್ರ ಕಣ್ಣಿಗೆ. ಹೌದಾ ಇಲ್ಲ? ಅವ್ರ ಮನೆಯವ್ರಿಗೆ ಅವ ಆದರ್ಶ ಆಗ್ಬೇಕು. ಗುರುಲಿಂಗ ಜಂಗಮರ ಉಪಚಾರ ಮಾಡೋದು ಯಾರ ಸಲುವಾಗಿ ಮಾಡ್ತಾನ? ತನ್ನ ಮನೆಯೊಳಗಿರೋರಿಗೆ ಆದರ್ಶ ಆಗೋದಕ್ಕೆ ಮಾಡ್ತಾನಿಲ್ಲ. ಒಂದು ಭಾಗ ಅದು ಅದ ಇಲ್ಲ ಅವನ ಜವಾಬ್ದಾರಿ. ಒಂದು ವೇಳೆ ಜಂಗಮರು ಬಂದಾಗ ಉದಾಸೀನ ಮಾಡಿ ಉನ್ನತ ಆಸನದಿಂದ ತೆಳಗಿಳಿಲಾರದೆ ಗರ್ವಿಷ್ಠನಾಗಿ ಹಂಗೆ ಕೂತಿದ್ನು ಅಂತಂದ್ರೆ ಏನಾಗ್ತದಂದ್ರ ಸ್ವಧರ್ಮ ವಿನಶ್ಯತೆ. ಅವನು ತನ್ನ ಧರ್ಮ ತಾನು ಹೆಂಗ್ ನಡ್ಕೋಬೇಕು ಅದನ್ನು ನಾಶ ಆಯ್ತು. ಪುತ್ರ ಧರ್ಮ ವಿನಶ್ಯತೆ. ಅವನ ಮನೆಯೊಳಗಿರುವ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಅದನ್ನು ವಿನಾಶ ಆಗಿಬಿಡ್ತು. ಯಾರು ಜಂಗಮರನ್ನ ಉದಾಸೀನ ಮಾಡಿ ತಮ್ಮ ಗರ್ವದಿಂದ ತಾವು ನಡ್ಕೋತಾರ ಅದು ಒಂದನೇದ್ದು ಅವ್ರ ಧರ್ಮನೂ ನಾಶ ಆಯ್ತು. ಮತ್ತೆ ಅವ್ರ ಮನೆ ಒಳಗಿರುವ ಜೂನಿಯರ್ಗಳ ಧರ್ಮನೂ ನಾಶ ಆಗಿ ಹೋಯಿತು. ಸ್ವಧರ್ಮ ವಿನಶ್ಯತೆ, ಪುತ್ರ ಧರ್ಮ ವಿನಶ್ಯತೆ, ಮತ್ತೇನು ಸರ್ವಧರ್ಮ ವಿನಶ್ಯತೆ. ಅವ್ರು ಏನು ಧರ್ಮಾಚರಣೆಗಳು ಮಾಡ್ಲಕತ್ತಾರ ಅವು ಯಾವಕ್ಕೂ ಅರ್ಥನೇ ಇಲ್ಲ. ನಾವು ವೀರಶೈವರು, ನಾವು ಲಿಂಗವಂತರು, ನಾವು ಲಿಂಗಾಯತರು ಅಂತೇನು ಹೇಳ್ತಾರ. ಅಲ್ಲಿ ಕೊಳ್ಳಾಗ ಲಿಂಗನೇ ಇಲ್ಲ. ಅವರಿಗೆ ಕೊಳ್ಳಾಗ ಲಿಂಗ ಇಲ್ಲ. ಜಂಗಮರ ಮನೆಗೆ ಬಂದ್ರ ಅಲ್ಲ, ಜಂಗಮರಿಗೆ ಬೈಕೊತ್ತು ಊರೆಲ್ಲ ಅಡ್ಡಾಡ್ತಾರ. ಮತ್ತ ಇನ್ನೊಂದಿಸ್ ಮಂದಿ ಪಂಡಿತರದಾರ. ಜಂಗಮ ಅಂದ್ರ ಆ ಶಬ್ದದ ಅರ್ಥದಾಗ ಹೇಳಿಲ್ರಿ. ಜಂಗಮ ಅನ್ನೋ ಶಬ್ದ ಜಂಗಮ ಆತ್ಮಕ್ಕೆ ಗುರು ಅಂತಾರ, ಆತ್ಮಕ್ಕೆ ಗುರು ಅಂತಾರ, ಆತ್ಮಕ್ಕೆ ಲಿಂಗ ಅಂತಾರ, ಆತ್ಮಕ್ಕೆ ಜಂಗಮ ಅಂತಾರ. ಆ ಪಾರಮಾರ್ಥಿಕ ಅರ್ಥದಾಗ ಹೇಳ್ಯಾರ್ರಿ. ಜಂಗಮ ಅಂದ್ರ ಈ ಜಾತಿ ಜಂಗಮರಲ್ಲ, ವೇಷಧಾರಿ ಜಂಗಮರಲ್ಲ ಅಂತ ಹೇಳಿ ಕೆಲವೊಂದು ಪಂಡಿತರು ಕುಟಿಲ ಬುದ್ಧಿ ವ್ಯಕ್ತಪಡಿಸ್ತಾರ. ಅರ್ಧಂಬರ್ಧ ವಚನ ಓದಿದವರು. ಯಾವ ಶರಣರನ್ನು ಈ ಒಂದು ವೇಷಧಾರಿ ಜಂಗಮರಿಗೆ ಅದಕ್ಕೆ ತಕ್ಕಂತೆ ನಿಮ್ಮ ನಡೆ ನುಡಿ ಇರಲಿ ಅಂದರೆ ಹೊರತು ವೇಷಧಾರಿ ಜಂಗಮರಿಗೆ ಯಾರೂ
ಈ ರೀತಿ ಈ 21ನೇ ಶತಮಾನದ ನಕಲಿ ಶರಣರು ಏನದಾರಲ್ಲ ಇವರಂಗ ಎಂದೂ ತ್ಯಾಗ ಮಾಡಿಲ್ಲ ಅವರು. ವೇಷಧಾರಿ ಜಂಗಮರು ಧರ್ಮ ಪ್ರಚಾರಕರವರು. ಆ ಧರ್ಮ ಪ್ರಚಾರಕರಿಗೆ ಸಂಬಂಧಪಟ್ಟದ್ದು ಹೇಳ್ಯಾರ ಇಲ್ಲಿ, ಏನು ನಿರಾಕಾರ ಪರಮಾತ್ಮ ಜಂಗಮನ ಬಗ್ಗೆ ಹೇಳ್ಯಾರ ಇಲ್ಲಿ. ಈ ವಚನದ ಯಾರ ಬಗ್ಗೆ ಹೇಳ್ಯಾರ? ನಿರಾಕಾರ ಪರಮಾತ್ಮಗೂ ಜಂಗಮ ಅಂತಾರ. ಈಗ ವೇಷಧಾರಿ ಜಂಗಮ ಆಗಿ ಸಮಾಜದೊಳಗ ಉದ್ಧಾರ ಮಾಡ್ಬೇಕಂತೇಳಿ ಧರ್ಮ ಪ್ರಚಾರ ಮಾಡೋ ಜಂಗಮರ ಬಗ್ಗೆ ಆದ ಈ ವಚನ, ಏನು ಬೇರೆ ಯಾರ ಬಗ್ಗೆ ಆದ? ವೇಷಧಾರಿ ಜಂಗಮ, ನಡೆ ನುಡಿ ಎಲ್ಲ ಚೆನ್ನಾಗಿರಂತ ಜಂಗಮ ಮನಿಗೆ ಬಂದತ್ನಾಗ ಏನ್ ಮಾಡ್ಬೇಕು? ಇಲ್ಲಿ ನಮ್ಮ ಊರಾಗ್ನು ಒಂದಿವ್ಸ ಮಂದಿ ಜಂಗಮರು ಬರ್ತಾರ, ಒಂದ್ 10 ಡಜನ್ ಜಂಗಮರು. ಅವ್ರ ಕಾವಿ ಹಾಕೊಂಡಿರ್ತಾರ, ದಂಡ ಹಿಡ್ಕೊಂಡಿರ್ತಾರ, ಬೆತ್ತ ಜೋಳಿಗೆ ಎಲ್ಲ ಇರ್ತದ. ರೊಕ್ಕ ಬೇಡಕ್ ಬರ್ತಾರ. ಅವ್ರಿಗೆ ಏನಾರ ತತ್ವಜ್ಞಾನದ ಏನಾರ ಕ್ವಶನ್ ಕೇಳಿದ್ರೆ ಏನೂ ಇಲ್ಲ ಅವ್ರ ಬಲ್ಲಿ. ಆ ಜಂಗಮರು ಏನಾರ ಡೂಪ್ಲಿಕೇಟ್ ಜಂಗಮರು. ಅವ್ರಿಗೆ ನಾವ್ ಹೆಂಗ್ ಕೇರ್ ಮಾಡ್ತೀವಿ ಹೇಳಪ್ಪ? ಅಷ್ಟವರ್ಣ ಹೇಳು, ಪಂಚಾಚಾರ ಹೇಳು, ಶಟಸ್ಥಲ ಹೇಳು. ಮತ್ತ ಈಗ ನನ್ನ ಸಂಗಟ ಮಾತಾಡೋದ್ರೊಳಗ ನಂದೊಳಗೆ ಏನಾರ ದೋಷ ಇತ್ತು ಅಂತಂದ್ರೆ ನನಗೆ ತಿದ್ದುಪಡಿ ಮಾಡು. ನೀನು ನನಗ ಒಂದೇನಾರ ನನಗಿಂತ ಹೆಚ್ಚು ಶ್ರೇಷ್ಠವಾದಂತ ಒಂದು ಸ್ಥಿತಿ ನಿನ್ನೊಳಗಿತ್ತು ಅಂತಂದ್ರೆ ನಿನಗೆ ನಾ ಮನಿ ಒಳಗೆ ಕರ್ಕೋತೀನಿ. ಮನಿ ಒಳಗೂ ನೀವು ನಮ್ದು ಏನಾರ ಕೋರೆಗಳಿದ್ರೆ ತಿದ್ದುವ. ಬರೀ ಜಂಗಮ ಹೆಸರಿಗೆ ಬಂದ್ಕೆ ನೀ ರೊಕ್ಕ ಕೊಡು ಅಂದ್ರೆ ನೀ ಜಂಗಮ ಅಲ್ಲ, ನೀ ಬಿಕಾರಿ ಅಂತೀವಿ. ವೇಷಕ್ಕೆ ತಕ್ಕ ಲಾಂಛನಕ್ಕೆ ತಕ್ಕ ನಡೆ ನುಡಿಗಳು ಇಲ್ಲದಿದ್ದರೆ ಕೂಡಲ ಚೆನ್ನ ಸಂಗಮ ದೇವರ ಸಾಕ್ಷಿಯಾಗಿ ಛೀ ಎಂಬೆ. ಅಂತ ಜಂಗಮರಲ್ಲ ಇಲ್ಲಿ. ಇಲ್ಲಿ ಯಾವ ಜಂಗಮರು ಹೇಳಕತ್ತಾರ? ಎಲ್ಲ ಬಲ್ಲಂತ ಮಹಾತ್ಮರು ಮನಿಗೆ ಬಂದತ್ನಾಗ ಅವರಿಗೆ ನಾವು ಗೌರವ ಕೊಡ್ಲಿಲ್ಲ ಅಂತಂದ್ರೆ ಸ್ವಧರ್ಮ ವಿನಶ್ಯತೆ, ಪುತ್ರ ಧರ್ಮ ವಿನಶ್ಯತೆ, ಸರ್ವಧರ್ಮ ವಿನಶ್ಯತೆ. ಇದು ಹೆಂಗಿರ್ತದ? ಸರ್ವಧರ್ಮ ವಿನಶ್ಯತೆ ಹೆಂಗಾಗ್ತದಂದ್ರ, ಒಬ್ಬ ಬೇಟೆಗಾರ ಏನ್ ಮಾಡಿದ್ದ? ಬೇಟೆಗಾರನ ಬಲ್ಲಿ ಏನಿರ್ತದ? ಬಂದೂಕಿರ್ತದ ಹಂಟರ್. ಮತ್ತೇನಿರ್ತದ? ಬಂದೂಕಿನ ಜೊತೆಗೆ ಬಂದೂಕಿಂದು ಲೈಸೆನ್ಸ್ ಇರ್ತದ ಅವನ ಬಲ್ಲಿ. ಯಾರ ಇದು ಬಂದೂಕ್ ಯಾಕೆ ಹಿಡ್ಕೊಂಡು ಹೊಂಟಿದಿ ಅಂತ ಕೇಳಿದ್ರೆ ಅವ ಲೈಸೆನ್ಸ್ ತೋರಿಸ್ಬೇಕಾಗ್ತದ. ನಿಂಬಲ್ಲಿ ಹೆಂಗ ಆಧಾರ್ ಕಾರ್ಡು, ಫೋಟೋ, ಅವೇನ್ ಕಾರ್ಡ್ಗಳು ಇರ್ತಾವಲ್ಲ ತೋರಿಸ್ಲಕ್, ಸೀನಿಯರ್ ಸಿಟಿಸನ್ ಕಾರ್ಡು, ಹಂಗ ಬಂದೂಕಿದ್ದವನ್ ಬಲ್ಲಿ ಬಂದೂಕಿಂದ ಲೈಸೆನ್ಸ್ ಇರ್ತದ. ಅವನು ಏನು ಒಂದು ಜೀಪ್ನಾಗ ಬಂದ ಅಡವ್ಯಾಗ ಬೇಟೆ ಆಡ್ಲಕ್ ಹೋಗ್ಬೇಕಂತ. ಅಡವ್ಯಾಗ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ದ, ಎಲ್ಲಿ ಪ್ರಾಣಿಗಳು ಕಾಣ್ಲಿಲ್ಲ ಬೇಟೆ ಆಡೋದಕ್ಕ. ಅವ ಏನ್ ಮಾಡ್ದ? ಆ ಬಂದೂಕ ಜೀಪ್ನಾಗಿಟ್ಟ. ವಜ್ಜಂದು ಬಂದೂಕ್ ಹಿಡ್ಕೊಂಡು ಎಲ್ಲಿ ತಿರುಗಾಡ್ಲಿ, ಮೊದಲ ಎಲ್ಲಾರ ಪ್ರಾಣಿಗಳದು ಆ ವಾಸ ಅದ ಏನೋ ನೋಡ್ಕೊಂಡು ಬಂದು ಆಮೇಲೆ ಬಂದೂಕು ತಗೊಂಡು ಹೋಗಿ ಅವುಗಳಿಗೆ ಬೇಟೆ ಆಡೋಣ ಅಂತ ಏನ್ ಮಾಡ್ದ? ಬಂದೂಕ್ ಒಂದ್ ಕಡೆ ಬಿಟ್ಟ, ತಾನು ಪ್ರಾಣಿಗಳು ಎಲ್ಲಿ ಅವತ್ತು ನೋಡ್ಕೊಡ್ತಾವ ಹುಡುಕೊತ್ ಹೋಗದ್ರ ಪೂರ್ತಿ ಡೀಪ್ ಜಂಗಲ್ ಒಳಗೆ ಹೋಗ್ಬಿಟ್ಟ. ಘೋರ ಅರಣ್ಯದೊಳಗೆ ಹೋದ. ಅಲ್ಲಿ ಘೋರ ಅರಣ್ಯದೊಳಗೆ ಹೋದ್ಮೇಲೆ ಏನಾಯ್ತು? ಅಲ್ಲಿ ಹುಲಿಗಳದ ಒಂದು ಸಮೂಹ ಸಿಕ್ತವನಿಗೆ. ಸಿಕ್ಕ ಮೇಲೆ ಅದರೊಳಗೊಂದು ಹಸಿದ ಹುಲಿ ಇವನ್ ಕಡೆನೆ ನೋಡಿ ಗರ್ಜಿಸ್ಲಕತ್ತಿಬಿಡ್ತು. ಗರ್ಜಿಸ್ಲಕತ್ತಿದ ಕೂಡ್ಲೇನೆ ಇವನೇನ್ ಮಾಡ್ದ? ಇವನವನ ಬಂದೂಕ್ ತರ್ಲಿಲ್ಲ ನೋಡಪ್ಪ, ಬಂದೂಕ್ ಅಲ್ಲೇ ಇಟ್ಟು ಬಿಟ್ಟೆ, ಇಲ್ಲಿ ಬಂದೆ, ಇದು ಇದ್ರ ಹಸಿದ ಹುಲಿ ನನಗೆ ಗರ್ಜಿಸ್ಲಕತ್ತದ, ಇದಕ್ಕೆ ನಾ ಏನ್ ಮಾಡ್ಬೇಕು? ಇದರಿಂದ ತಪ್ಪಿಸ್ಕೋಬೇಕಲ್ಲ, ಹೆಂಗ್ ತಪ್ಪಿಸ್ಕೋಬೇಕು ಅಂತ ಅಂದ. ಹೆಂಗ್ ತಪ್ಪಿಸ್ಕೋಬೇಕು ಅಂತ ವಿಚಾರ ಮಾಡ್ಕೋತ ಕೈ ಏನ್ ಮಾಡ್ದ? ಜೋಬ್ನಾಗ ಕೈ ಹಾಕೊಂಡ. ಮತ್ತೇನ್ ಮಾಡ್ಬೇಕು? ಏನಾರ ಆಗೇನಿದ್ರಂದ್ ರಕ್ಷಣೆ ಮಾಡ್ಕೊಳಕತ್ತ. ಜೋಬ್ನಾಗ ಏನಿತ್ತು? ಅವಂದು ಲೈಸೆನ್ಸ್ ಇತ್ತು. ಅದಕ್ಕೆ ಹುಲಿಗೆ ಹೇಳಕತ್ತ, ಇದು ಲೈಸೆನ್ಸ್ ನೋಡು, ನಂದು ಬಂದೂಕಿಂದ ಲೈಸೆನ್ಸ್ ಅದ ನೋಡು, ನನ್ನ ಬಳಿ ಬಂದೂಕ್ ಅದ, ನೀನೇನಾರ ಹುಚ್ಚುಚ್ಚು ಮಾಡಿ ನನ್ನ ಕಡೆ ಬಂದಿ ನಿನ್ನ ಶೂಟ್ ಮಾಡ್ಬಿಡ್ತೀನಿ, ನನ್ನ ಬಳಿ ಬಂದೂಕಿನ ಲೈಸೆನ್ಸ್ ಅದತ್ತ. ಪೇಪರ್ ಓಪನ್ ಮಾಡಿ ಆ ಹುಲಿಗೆ ತೋರ್ಸ್ಲಕತ್ತ. ಆ ಹುಲಿ ಏನ್ ಮಾಡ್ತು? ನಿನ್ನ ಲೈಸೆನ್ಸು ನಿನ್ನ ಕೂಡೆ ನುಗ್ಗುತ್ತೀನಿ ಬಾ ಅಂತೇಳಿ ಅವನ್ನ ಹೊಡೆದು ಹಾಕಿ ಅದು ತಿಂದು ತೇಗಿ ಆರಾಮಾಗ್ಬಿಡ್ತು. ಹಂಗ ನಾವು ವೀರಶೈವರು, ನಾವು ಲಿಂಗವಂತರು, ನಾವು ಲಿಂಗಾಯತರು ಅಂತ ಬಾಯಿಲೆ ಹೇಳ್ಕೋತ
ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳ ಆಚರಣೆಗಳೇ ಇಲ್ಲದೆ ಆ ಲಿಂಗ ಎಲ್ಲೋ ಗುರು ಎಲ್ಲೋ ಜಂಗಮರೆಲ್ಲೋ ಇವು ರೋಡ್ ಮೇಲೆ ಸ್ಟ್ರೈಕ್ ಮಾಡ್ಕೋತ ಯಾವುದೋ ಒಂದು ಸರ್ಕಾರದವ್ರು ಏನಾರೇ ಧರ್ಮ ದ್ರೋಹದ ಒಂದು ಕೆಲಸ ಮಾಡ್ತಿರ್ತಾರ, ಅದಕ್ಕೆ ಇವರು ಸಹಕಾರ ಮಾಡೋರು. ಇವರು ಬರೇ ಲೈಸೆನ್ಸ್ ಇದ್ದವರೇ ಹೊರತು ಬಂದೂಕ್ ಇದ್ದವರು ಅಲ್ಲಿ. ಅದು ಏನಾಗ್ತದ, ಒಂದು ದಿನ ಅವರ ಕರ್ಮ ಅವರನ್ನ ತಿಂದು ಹಾಕಿಬಿಡ್ತದೆ, ಸರ್ವನಾಶ ಮಾಡಿಬಿಡ್ತದೆ. ಆಚಾರ ವಿಚಾರಗಳಿಗೆ ಮಹತ್ವ ಕೊಡ್ಲಾರ್ದೆ ಬರೀ ನಮ್ಮಲ್ಲಿ ಲೈಸೆನ್ಸ್ ಇದ್ರೆ ಬರೀ ಹೇಳ್ಕೊಳಕ್ಕಿದ್ರೆ ಎದಕ್ಕೆ ಬಂತು? ಹಾಂಗದ ಇದು. ಅದಕ್ಕೆ ಏನದ, ಇವರು ಧರ್ಮ ವಿನಶ್ಯತೆ, ಎಲ್ಲ ಸರ್ವನಾಶ ಆಗಿ ಹೋಗೋರು ಇವರೆಲ್ಲ. ತಮ್ಮ ಧರ್ಮನೂ ಹಳಕು ಮಾಡ್ಕೊಂಡ್ರು, ತಮ್ಮ ಮನಿತನ ಹಿಂದಿನವ್ರು ಅಲ್ಲಿಂತ ಇಲ್ಲಿ ತನಕ ಜಂಗಮರಿಗಾಗಿಯೇ ಸಂಜೆ 4 ಗಂಟೆ ತನಕ ಉಪವಾಸ ಕೂತಾರ. ಅವ್ರು ದೊಡ್ಡ ದೊಡ್ಡ ಶ್ರೀಮಂತರು ಗೌಡ್ರು ಎಲ್ಲರೂ ಜಂಗಮಾರ್ಚನೆ ಇಲ್ಲದೆ ಊಟ ಮಾಡಂಗಿಲ್ಲ ಅಂತೇಳಿ ಕಾಯ್ತಿದ್ರು. ಜಂಗಮರು ಮನಿಗೆ ಬರ್ತಿದ್ರು. ಕೆಲವೊಂದು ದಿನ ಬರ್ಲಕ್ಕೆ ಆಗಲಿಲ್ಲ ಅಂದ್ರೆ ಅವ್ರ ಸಲುವಾಗಿ ಉಪವಾಸ ಕೂತು ಅವ್ರು ಬಂದಾಗ ಅವ್ರ ಜೊತೆಗೆ ಉಂಡವ್ರು ಅದಾರ. ಅಂತ ಮನೆತನಗಳಿವು. ಲಿಂಗಾಯತರ ಮನೆಗಳು ಸಣ್ಣ ಮನೆತನಗಳು ಅಲ್ಲಿವು, ಪವಿತ್ರ ಮನೆತನಗಳು. ಮುಂದೆ ಲುಚ್ಚ ಲಫಂಗರು ಹುಟ್ಟಿ ಹುಚ್ಚು ಮಾಡ್ಕೋತ ಹೊಂಟಾರ ಅಷ್ಟೇ. ಎಲ್ಲ ಹಾಳು ಮಾಡ್ಲಕತ್ತಾರ ಧರ್ಮ. ಅದಕ್ಕೆ ಸ್ವಧರ್ಮ ವಿನಶ್ಯತೆ, ಪುತ್ರ ಧರ್ಮ ವಿನಶ್ಯತೆ, ಸರ್ವಧರ್ಮ ವಿನಶ್ಯತೆ. ಅವ್ರದ್ದು ಏನು ಹಿಂದಿನವ್ರು ಮಾಡಿದ್ದು ಎಲ್ಲ ನಾಶವಾಗಿ ಕುಲೀನ ಆಗ್ಬಿಡ್ತು. ಅವ್ರದ್ದು ಕುಲನೇ ಏನಾಯ್ತು, ಕುಲೀನ ಆಯ್ತಂದ್ರ ಇಡೀ ಕುಲನೇ ನಾಶ ಆಗಿ ಹೋಗಂತ ಲಕ್ಷಣ ಅದಪ್ಪ ಇದು. ಜಂಗಮರಿಗೆ ಅಲಕ್ಷ್ಯ ಮಾಡಿದರೆ ಹೆಂಗದ? ಭೂತಿ ರುದ್ರಾಕ್ಷ ಧಾರಣಾತ್, ಒಂದು ವಿಭೂತಿ ರುದ್ರಾಕ್ಷಿ ಧರಿಸಿದಂಥವನು ಅವನು ದೃಷ್ಟೋನ್ನತ ಸನಂತ್ಯತ್ವ. ಅವನಿಗೆ ಕರೆಸಿದ ಕೂಡ್ಲೇನೆ ತಾನೇನ್ ಮಾಡ್ಬೇಕು, ತಾನು ಕುಳಿತ ಉನ್ನತ ಆಸನವನ್ನ ತ್ಯಾಗ ಮಾಡಿ ಆ ಬಾಗಿಲಿಗೆ ಹೋಗಿ ಆ ಜಂಗಮನನ್ನ ಕರೆಸಿ ತನ್ನ ಉನ್ನತಾಸನದ ಮೇಲೆ ಎಲ್ಲಿ ಕುಂತಿದ್ದ ಆ ಆಸನದ ಮೇಲೆ ಜಂಗಮನಿಗೆ ಕುಂದರ್ಸ್ಬೇಕು. ಆ ರೀತಿ ಮಾಡಲಿಲ್ಲ ಅಂತಂದ್ರೆ ಅವ ಮುಂದಿನ ಜನ್ಮದಾಗ ಏನಾತನ ಅಂತ ಹೇಳ್ತಾನ ಚನ್ನಬಸವಣ್ಣ ಅಂದ್ರ ಶ್ವಾನ ಯೋನೀಶು ಜಾಯತೆ. ಶ್ವಾನ ಯೋನೀಶು ಜಾಯತೆ. ಜಂಗಮರಿಗೆ ಯಾರು ಅಪಚಾರ ಮಾಡ್ತಾರ, ಜಂಗಮರಿಗೆ ಯಾರು ಅಪಮಾನ ಮಾಡ್ತಾರ, ಜಂಗಮರನ್ನ ಯಾರು ಅಲಕ್ಷ್ಯ ಮಾಡ್ತಾರ, ಅವರೆಲ್ಲ ಏನಾಗಿ ಹುಟ್ಟತಾರ ಅಂತ ಹೇಳ್ಯಾರ, ಶ್ವಾನ ಯೋನೀಶು ಜಾಯತೆ. ಅಂದ್ರೆ ಏನ್? ಹಿಂಗಂದ್ರ ಹಿಂಗಂದ್ರೆ ಏನ್ರಿ? ಮುಂದೆ ನಾಯಿ ಹೊಟ್ಟೆ ಹುಟ್ಟಿ ಬರ್ತಾರ, ಅವರು ನಾಯಿಗಳಾಗಿ ಹುಟ್ಟು ಬರ್ತಾರ ಅಷ್ಟೇ. ಇಟೆ ಮತ್ತು ವಚನ ಸಾಹಿತ್ಯ ಅಂತೇಳಿ ಓಡಾಡ್ತಾರ, ಜಂಗಮರಿಗೆ ಬೈತಿರ್ತಾರ. ಮತ್ತ ಅವ್ರ ಹಣೆ ಬರ ಏನಾಗ್ತದ ಅಂತೇಳಿ ಇಲ್ಲಿ ಭವಿಷ್ಯ ಬರದಾರ. ಹಿಂಗಾಗಿ ನಾಯಿ ಜನ್ಮಕ್ಕೆ ತಾಳೋರ್ ಬಗ್ಗೆ ನಾವೇ ತಲೆ ಕೆಡಿಸ್ಕೋಬೇಕು. ಬೈಲ್ ಬಿಡು, ಅವ್ರ ಕರ್ಮ ಅವ್ರು ಕಟ್ಕೊಳಕತ್ತಾರ, ಸುಮ್ಮಿರ್ಬೇಕಷ್ಟೇ. ಜಗದ್ಗುರುಗಳು ಅಂತವ್ರ ತಕ್ಕಿಗೆ ಯಾಕೆ ಹೋಗಲ್ ಗೊತ್ತಾ? ಮುಂದಿನ ಜನ್ಮ ಅವ್ರಿಗೆ ತಯಾರದ ಏನ್ ಮಾಡ್ಬೇಕಂತ. ಅಕಟಕಟ ಶಿವನೇನಿಗೇನಿತ್ತು ಕರುಣವಿಲ್ಲವಲ್ಲ, ಅಕಟಿಕಟ ಶಿವನೇನಿಗಿತ್ತು ಕೃಪೆ ಇಲ್ಲವಲ್ಲ. ಏಕೆ ಪುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಪುಟ್ಟಿಸಿದೆ ಪರಲೋಕ ದೂರನ. ವಚನ ಹೆಂಗದ ಬಸವಣ್ಣವ್ರು? ಇಂಥವೆಲ್ಲ ಸ್ವಾನುಭಾವದ ವಚನಗಳು ತಗೊಂಡು ಚಿಂತನ ಮಾಡ್ಬೇಕು, ಬರ್ಬೇಕು ಆಟೋಮೆಟಿಕ್. ಆ ಟೈಮಿಗೆ ನಿಮ್ಮವೇ ಸ್ವಂತ ವಿಚಾರಗಳು ಒಳಗ್ಲಿಂತ ತಯಾರಾಗಿ ಹೊರಗೆ ಬರ್ಬೇಕು. ಈಗ ಸಾಂದರ್ಭಿಕ ವಚನ ಹೌದಿಲ್ಲ ಇದು? ಚನ್ನಬಸವಣ್ಣನ ವಚನದಾಗ ಬಸವಣ್ಣನ ವಚನ ಇದು ಸಾಂದರ್ಭಿಕ ಹೌದಾ ಇಲ್ಲ? ಅಕಟಕಟ ಶಿವನಿನಗೇನಿತ್ತು ಕೃಪೆ ಇಲ್ಲವಲ್ಲ, ಅಕಟಕಟ ಶಿವನಿನಗೇನಿತ್ತು ಕರುಣೆಯಿಲ್ಲವಲ್ಲ. ಏಕೆ ಪುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಪುಟ್ಟಿಸಿದೆ ಪರಲೋಕ ದೂರನ. ಎನಗಾಗಿ ಬೇರೆ ತರುಮರಾದಿಗಳು ಇದ್ದಿಲ್ಲವೇ? ನನಗೆ ಹುಟ್ಟಿಸೋದ್ರ ಬದಲಿ ಯಾವರೇ ಗಿಡ ಮರಗಳು ಇದ್ದಿದ್ದಿಲ್ಲೇನಪ್ಪ? ಆ ಗಿಡ ಮರ ಇನ್ನೊಂದಿವ್ಸ ಹುಟ್ಟಿಸ್ಬೇಕಿತ್ತು ನಾನು ಬದಲಿ. ನನಗೆ ಯಾಕೆ ಹುಟ್ಟಿಸಿದೋ ಮಾರಾಯ ಇಲ್ಲಿ? ಯಾಕೆ ಹುಟ್ಟಿಸಿದಿ ಅಂತ ಮತ್ತೆ ತಾನೇ ಬರ್ಕೋತಾನ ಬಸವಣ್ಣ. ಏನು? ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೇನಾಗಿ.
ನಾನೇ ಬ್ರಹ್ಮ, ನಾನೇ ಲಿಂಗ, ನಾನೇ ಪರಮಾತ್ಮ ಅನ್ನೋಂಥದ್ದು ನನ್ನ ಸ್ವರೂಪದ ಮರುವಿನಲ್ಲಿ ನನ್ನ ಜೀವನ ಕಳೆದು ಬಿಟ್ಟೆ. ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೇನಾಗಿ ತಾನೇ ಲಿಂಗ ಸ್ವರೂಪಿ ಇದ್ದು ಲಿಂಗನೇ ಮರೆತು ಇವುಚುಚ್ಚು ಯಾವುದೋ ಒಂದು ಪಾಲ್ತು ದಂಧೆ ಮಾಡಿ ನನ್ನ ಜನ್ಮ ಕಳೆದು ಬಿಟ್ಟೆ. ಒಂದನೇ ಸೂತ್ರ ಇದು. ಮತ್ತೊಂದ್ಸಾರಿ ಪುನರ್ಜನ್ಮ ತಾಳಿ ಬರೋದಕ್ಕೆ ಯಾವ ಕಾರಣ ಹೇಳ್ತಾನ? ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೇನಾಗಿ. ಮತ್ತೆ ಎರಡನೇ ಕಾರಣ ಇಮಿಡಿಯೇಟ್ ಹೇಳ್ತಾನ, ಹಿಂದಣ ಜನ್ಮದಲ್ಲಿ ಜಂಗಮವ ಜರಿದೇನಾಗಿ. ಜಂಗಮರಿಗೆ ಜರಿಯೋದಂದ್ರೆ ಏನು? ಜಂಗಮರಿಗೆ ಜರಿಯುವುದಂದ್ರೆ ಏನ್ರಿ? ಜರಿಯೋದಂದ್ರೆ ಏನು? ಬೈಯೋದು, ನಿಂದೆ ಮಾಡೋದು, ಟೀಕೆ ಮಾಡೋದು, ಅಲಕ್ಷ್ಯ ಮಾಡೋದು, ಜಂಗಮರ ಅಪಮಾನ ಮಾಡೋದು. ಏನಾಗ್ತದ? ಒಂದ್ ಕಡೆ ಕಿರಾಣಿ ಅಂಗಡಿಯಾಗ 2 ಅಂಗಡಿ ಇದ್ದು ನಮ್ಮಲ್ಲಿ, ಅಲ್ಲಿ ಗುಲ್ಬರ್ಗದಾಗ. ಒಂದು ಅವ್ರ ಅಂಗಡಿ ಹೆಸರುಗಳು ಹೇಳೋದು ಬೇಡ. ಒಂದ್ ಅಂಗಡಿಗೆ ಹೋದ್ರ, ಸ್ವಾಮಿ ಏನ್ ಬೇಕು ತಗೋ ಒಯ್, ರೊಕ್ಕ ಏನ್ ಮಾಡ್ತೀವಿ ಹೋಗಂತಿದ್ರು. ಇಲ್ಲಪ್ಪ ನಮ್ಮ ಅಪ್ಪ ಕೊಡು ಅಂದನ, ಕೊಡೇಬೇಕು ನಾನು, ಎಷ್ಟೊತ್ತಾದ್ರೂ ಬೇಡ ನನಗೆ, ಏನ್ ಬೇಕದು ಕೊಟ್ಬಿಡ್ತಿದ್ದೆ. ಎಲ್ಲ ಬಜಾರ್ಲಿಂದ ತರ್ತಿದ್ರು. ಯಾವಾಗರೇ ಸ್ವಲ್ಪ ಕಡಿಮೆ ಬಿದ್ದದ್ದು ಆ ಬಗ್ಲನ ಅಂಗಡಿಗೆ ತರ್ಲಕ್ ಕಳಿಸ್ತಿದ್ರು. ಅಲ್ಲಿ ಆದ ಕೂಡ್ಲೇನೆ ಅವ್ರೇನ್ ಮಾಡ್ತಿದ್ರು, ಸಣ್ಣವ್ರಿದ್ದಾಗ ಅಂದು ಮಾತುಗಳು ನಮಗೆ ಈಗನೂ ನೆನಪು ಬರ್ತಾವ. ಇಂಥವೆಲ್ಲ ವಚನಗಳು ಕೇಳಿದ ಕೂಡ್ಲೇನೆ ಏನು ಏನ್ ಬೇಕು ತಗೊಂಡು ಹೋಗು ವೈ ಅಂತ ಕೊಡ್ತಿದ್ರು. ಅವ್ರೇನ್ ರೊಕ್ಕ ಕೇಳ್ತಿದ್ದಿಲ್ಲ. ಅಂದ್ರೆ ಏನು, ಮತ್ತೆ ಇಲ್ಲಪ್ಪ ಕೊಡು ಅಂದ್ರ ನಮ್ಮಪ್ಪ, ಹಂಗೆ ತಗೊಂಡು ಬಂದ್ರೆ ಮತ್ತೆ ಬೈತಾರ, ನಮ್ಗೆ ಹೊಡಿತಾರ, ಬ್ಯಾಡಪ್ಪ ತಗೋ ಅಂತೇಳಿ ರಂಬಿಸಿ ಕೊಡ್ತಿದ್ದೇವೆ. ಅದಕ್ಕ ರೊಕ್ಕ ಸ್ವಾಮಿ, ಈ ರೊಕ್ಕ ನಾನು ಬಳಸಂಗಿಲ್ಲ, ಇದು ಸಪರೇಟ್ ನಿನ್ ಕೈಲೇ ಕೊಟ್ಟಿದ್ದೆಲ್ಲ, ಇದು ಒಂದು ಪ್ಲಾಸ್ಟಿಕ್ನಾಗ ಹಾಕಿ ಈಗೆಲ್ಲದಾಗ ಹಂಗೆ ಇಟ್ಕೋತೀನಿ, ನಿನ್ನಿಂದ ನಾವು ಉದ್ಧಾರ ಆಗಿನ ಸ್ವಾಮಿ ಅಂತಿದ್ರು. ನನ್ಲಿಂತ ಏನು ಉದ್ಧಾರ ಆಗ್ಯಾರ? ಸಣ್ಣ ಹುಡುಗ ಹಿಂಗ್ ಮಾತಾಡ್ತಿದ್ರು ಅವ್ರು, ವಯಸ್ಸಾದ ಮುದುಕರು. ಅವ್ರೇನಂತಿದ್ರು, ನಿಮ್ಲಿಂತ ನಾವು ಉದ್ಧಾರ ಆಗಿವಿ ಸ್ವಾಮಿ, ಜಂಗಮ ಜಗದೋದ್ಧಾರಕ ಅಂತಿದ್ರು ಅವ್ರು. ಅವಾಗೇ ಅಂತಿದ್ರು. ಏನ್ ಜಗದೋದ್ಧಾರ ಮಾಡ್ತೇವೆ ನಮಗೇನು ಗೊತ್ತು. ಅವಾಗ ಸಣ್ಣ ಹುಡುಗರಿದ್ದಾಗೇನು ಮಾಡ್ತೀವೆಲ್ಲ ಈ ನೆನಪಾಗ್ತಾವ. ಆದ್ರೆ ಅದ್ರ ಇನ್ನೊಂದು ಅಂಗಡಿ ಇತ್ತು, ಬರಗಾಲ ಮುಂಡೆ ಮಕ್ಕಳದವ್ರು, ಏನ್ ಅಂಗಡಿನೇ ಸರಿಗೆ ಇದ್ದಿದ್ದಿಲ್ಲ. ಆದ್ರೂ ಆ ಅಂಗಡಿ ಒಮ್ಮೊಮ್ಮೆ ಬಂದಿದ್ದಾಗ ಮತ್ತೆ ಈ ಅಂಗಡಿಗೆ ಹೋಗಬೇಕಲ್ಲ. ಆ ಅಂಗಡಿಗೆ ಹೋದ ಹೊತ್ನಾಗ ಏನ್ ಬೇಕೋ ತಗೋ, ಚೀಟ್ ಕೊಟ್ಟ ರೊಕ್ಕ ಜಂಗಮ ಜಗದ್ಘಾತಕ ಅಂತಿದ್ರು. ಒಬ್ಬ ಜಗದ್ಘಾತಕ ಅಂತಿದ್ದ, ಇನ್ನೊಬ್ಬ ಜಗದೋದ್ಧಾರಕ ಅಂತಿದ್ದ. ಎರಡೂ ನನಗೆ ಶಬ್ದಗಳು ನೆನಪದವ. ಜಂಗಮ ಜಗದ್ಘಾತಕ ಅಂತ ಅಂದುಕೊಡ್ತಿದ್ದ, ಜಂಗಮರಿಗೆ ಬೈತಿದ್ದ ನಾವು. ಹಿಂಗೇನದ, ಹಿಂಗ್ ಮಾಡೋರು ಏನಾತಾರ, ಶ್ವಾನಯೋನಿಶ್ವ ಜಾಯತೆ, ಮುಂದೆ ನಾಯಾಗಿ ಹುಡ್ತಾರ. ಇಂತೆಂದುದಾಗಿ ಕೂಡಲ ಚನ್ನ ಸಂಗಮ ದೇವ ಭಸ್ಮಾಂಗಿಯ ಕಂಡಡೆ ನಮೋ ನಮೋ ಎಂಬೆನು. ಒಟ್ಟ ಎಲ್ಲರ ಕಣ್ಣಿಗೆ ಬಿದ್ದನು ಅಂತಂದ್ರ ಆ ಜಂಗಮನ ಪಾದಕ್ಕ ನಾ ನಮೋ ನಮೋ ಅಂತೀನಪ್ಪ. ಈ ರೀತಿ ಯಾರ್ದು ಇರ್ತದ, ಇವರ ಅನುಭಾವ ಭಕ್ತಿ ಏನಾಗ್ತದ, ಆದಿಶಕ್ತಿಯಾಗಿ ಪರಿವರ್ತನೆ ಆಗ್ತದ ಅವ್ರೊಳಗೆ. ಗುರುಲಿಂಗ ಜಂಗಮರಲ್ಲಿ ಆದಿಶಕ್ತಿ ಅದ, ಈ ಒಂದು ಭಕ್ತನಲ್ಲಿ ಅನುಭಾವ ಭಕ್ತಿ ಅದ. ಈ ಅನುಭಾವ ಭಕ್ತಿ ಅಂಗನಲ್ಲಿರುವ ಅನುಭಾವ ಭಕ್ತಿ ಆ ಗುರುಲಿಂಗ ಜಂಗಮರ ಆದಿಶಕ್ತಿಯ ಜೊತೆಗೆ ಬೆರೆತು ತಾನು ಆದಿಶಕ್ತಿ ಸ್ವರೂಪನೇ ಆಗ್ತಾನ. ಇದಕ್ಕೇನಂತಾರ, ಭಕ್ತನ ಜಂಗಮ ಲಿಂಗ ಸ್ಥಳ ಅಂತಂದ್ರೆ ತನ್ನೊಳಗಿರುವ ಅನುಭಾವ ಭಕ್ತಿಯನ್ನ ಆದಿಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂತ ಸಾಧನೆ ಇದು. ಚಲೋ ಅದೇನ್ರಿ ವಚನ? ಹೆಂಗ ವಚನದ ಬಗ್ಗೆ ಏನಾರ ಅದ ನಿಮಗೆ ತಕರಾರು? ನಾವು ಬರೆದದ್ದಂತೂ ಅಲ್ಲ, ಚನ್ನಬಸವಣ್ಣವ್ರು ಹೇಳಿದ್ದು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ ದಾಸಜಿ ಅವರ ಕೃತಿ 5ನೇ ತರಂಗ, ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ.
233ನೇ ವಿಷಯಾಂಕ ವ್ಯಾವಹಾರಿಕ ಸತ್ಯ, ಪ್ರಾತಿಭಾಷಿಕ ಸತ್ಯ, ಪಾರಮಾರ್ಥಿಕ ಸತ್ಯ. 148ನೇ ಚೌಪಾಯಿ. ಏನಾಯ್ತಪ್ಪ ಅಂತಂದ್ರೆ, ವ್ಯಾವಹಾರಿಕ ಸತ್ಯದ ಬಗ್ಗೆ ಮೊದಲು ತಿಳಿಸಿಕೊಟ್ರು. ವ್ಯಾವಹಾರಿಕ ಸತ್ಯ ಮಿಥ್ಯನೇ ಸತ್ಯದಂತೆ ತೋರುವುದು ವ್ಯಾವಹಾರಿಕ ಸತ್ಯ. ಅದು ಏನಾಗಬೇಕು? ಮಿಥ್ಯವು ನಮಗೆ ಮಿಥ್ಯಾ ಅಂತ ಅನುಭವಕ್ಕೆ ಬರಬೇಕಾದ್ರೆ ನಮಗೇನಾಗಬೇಕು? ಬ್ರಹ್ಮಜ್ಞಾನ ಬೇಕು. ಬ್ರಹ್ಮಜ್ಞಾನ ಇಲ್ಲದೆ ವ್ಯಾವಹಾರಿಕ ಸತ್ಯ ಮಿಥ್ಯವಾಗುವುದಿಲ್ಲ ಅಂತ ಇಷ್ಟು ತಿಳ್ಕೊಂಡು, ಮುಂದೆ ನಮ್ಮ ನಾಗರತ್ನಮವರು ಏನ್ ಹೇಳ್ತಾರ, ಯಾವುದೇ ಅಧಿಷ್ಠಾನ ವಸ್ತುವಿನ ಜ್ಞಾನ ಆಯ್ತು ಅಂತಂದ್ರೆ ಈ ಸತ್ಯಗಳು ಮಿಥ್ಯೆ ಆಗ್ತವ ಅಂತ. ಎಲ್ಲ ಮೂರದ್ರಾಗೂ ಎಲ್ಲ ಕಡೆ ಅಧಿಷ್ಠಾನದ ಒಂದು ಜ್ಞಾನ ಆದಾಗೆ ಮಿಥ್ಯೆ, ಇವು ಸತ್ತಗಳೇನಾಗ್ತವ ಮಿಥ್ಯೆ ಆಗ್ತಾವ. ಅಧಿಷ್ಠಾನ ವಸ್ತುವಿನ ಜ್ಞಾನ ಆಗಲಿಲ್ಲ ಅಂತಂದ್ರೆ ಇವೇ ನಮಗೇನಾಗ್ತಿರ್ತವ? ಸತ್ಯ ಆಗಿ ತೋರ್ತಿರ್ತಾವ. ಅಲ್ಲಿ ಏನಾಯ್ತು? ಬ್ರಹ್ಮಜ್ಞಾನ ವ್ಯಾವಹಾರಿಕ ಸತ್ಯ ಇದು ಏನದ? ನಮ್ಮದು ಜಾಗೃತಾವಸ್ಥೆಯಲ್ಲಿ ಮಾಡುವ ವ್ಯವಹಾರಗಳು. ಈ ಜಾಗೃತಾವಸ್ಥೆಯಲ್ಲಿ ಮಾಡುವ ವ್ಯವಹಾರ ಯಾವ ಜೀವ? 3 ರೀತಿ ಜೀವರುಗಳದರಲ್ಲ ನಮ್ಮಲ್ಲಿ. ವಿಶ್ವ ಜೀವನ ವ್ಯವಹಾರಗಳು. ಬೆಳಗ್ಗೆಯಿಂದ ಸಂಜೆ ತನಕ ಎಚ್ಚರಿದ್ದಾಗ ಜಾಗೃತಾವಸ್ಥೆಯಲ್ಲಿ ಮಾಡುವ ವ್ಯವಹಾರಗಳೆಲ್ಲ ಇವು ವಿಶ್ವ ಜೀವನ ವ್ಯವಹಾರಗಳು. ಈ ವ್ಯಾವಹಾರಿಕ ಸತ್ಯ ಏನದ? ಇದು ಮಿಥ್ಯವಾಗಿದ್ದೇ ಆದ. ನಾವು ಬೇಕಾದಷ್ಟು ವ್ಯವಹಾರ ಮಾಡಿದರೂ ಸಹಿತ ಇದಿಷ್ಟು ಉಸಿರು ಬಂದಾಯ್ತು ಒಂದು ದಿನ ಅಂತಂದ್ರೆ ಎಲ್ಲ ಬಿಟ್ಟು ಹೋಗ್ಬಿಡ್ತೀವಿ. ನಮಗ ಹಿಂದಿನ ಜನ್ಮದಾಗ ಎಷ್ಟೋ ವ್ಯಾವಹಾರಿಕ ಸತ್ಯ ಮಾಡಿ ಬಂದೀವಿ. ಅವು ಯಾವರೇ ನಮ್ಮ ಜೊತೆಗೆ ಬಂದವೇನು? ಬಂದಿಲ್ಲ. ನಮ್ಮ ಜೊತೆಗೆ ಬಂದದ್ದು ಯಾವುದು ಬಂತಿದ್ದು? ಗುರು, ಲಿಂಗ, ಜಂಗಮ, ಸಿದ್ಧಾಂತ, ಶಿಖಾಮಣಿ, ವಿಚಾರ ಸಾಗರ, ಮತ್ತಿನ ಯಾವ್ಯಾವ ನೀವು ನಾವು ಓದ್ತಾ ಇರೋಂಥ ಗ್ರಂಥಗಳು, ಅದರ ಜ್ಞಾನಗಳು ಇವು ನಮ್ಮ ಜೊತೆಗೆ ಬಂದಾವ. ಅವೆಲ್ಲ ಹಿಂದಿನಲಿಂತ ಹಸಿ ಇದ್ರೆ ಇವು ಸಿಗ್ತಾವ, ಇಲ್ಲ ಅಂತಂದ್ರೆ ಸಿಗಂಗಿಲ್ಲ. ಹಿಂದಿನ ಹಸಿ ಮುಂದಿನ ಹಸಿಗೆ ಜಾಯಿನ್ ಆಗ್ತಾವ. ಅವು ಸುಮ್ಮನೆ ಏನಾರು ಹಿಡಿತೀವಿ ಅಂತಂದ್ರೆ ಅವು ನಮ್ಗೆ ಹಿಡ್ಕೊಳಕ್ಕೆ ಆಗಂಗಿಲ್ಲ. ಇದು ಹಿಡಿದಿನಿ ಅಂದ್ರೆ ಹಿಂದಲಿಂತ ನಮಗೆ ಇದರ ಸಂಸ್ಕಾರ ಇರ್ತದೆ ಜನ್ಮ ಜನ್ಮಾಂತರದಾಗ. ಅದಕ್ಕೆ ಇವುಗಳನ್ನು ಹಿಡ್ಕೊಂಡು ಓದ್ಲಕ್ಕೆ ಸಾಧ್ಯ ಆಗ್ತದ. ಶಂಕರ ಭಟ್ರದು ಸುಮ್ಮನೆ ಸಿಗ್ತದೆ ಬುಕ್. ಅದು ಎಲ್ಲಿದೋ ಏನೋ ಯಾರ ಕೂನಿಲ್ಲ ಗೊತ್ತಿಲ್ಲ, ಯಾರು ಒಬ್ರಿಗೊಬ್ರು ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಯಾಕೆ ಬಂದು ನಮ್ಗೆ ಗಂಟು ಬಿತ್ತು? ಎಲ್ಲಿದ್ ಬರ್ತದ ಗಂಟು? ನಮ್ಗ ಎಲ್ಲಿದ್ ಬಂದು ಗೊತ್ತದ್ರೆ ಅದು ನಿಮಗೆ. ಬೈಲೊಂಗಲ ಶಿವಾನಂದ ಮಠಪತಿ ಗುರುಗಳು ಅವರು ಈ ಮಹಾಲಿಂಗ ರಂಗರದು ಫುಲ್ ಎಕ್ಸ್ಪರ್ಟ್ ಅದಾರ. ಅವರು ಯಾವಾಗ ನೋಡಿದಾಗ ಮಹಾಲಿಂಗ ರಂಗರದ ಹೇಳ್ತಿರ್ತಾರ. ಅದು ಯಾವ ಬುಕ್ ರೀ? ಮಹಾಲಿಂಗ ರಂಗರದು ಎಂತ ಪರಿ ಹೇಳ್ತೀರಿ? ಸ್ವಲ್ಪ ನಮ್ಗ ತಿಳಿಸ್ರಿ ಅಂದ್ರೆ ಅವ್ರು ಏನೇನೋ ಅಡ್ರೆಸ್ ಕೊಟ್ರು. ಅವು ಯಾವ ಬುಕ್ಕೇ ಸರಿಗೆ ಸಿಗ್ಲಿಲ್ಲ ನಮಗ್. ಮತ್ತಿನ್ನೇನ್ ಮಾಡ್ಬೇಕಂತೇಳಿ ಹುಬ್ಬಳ್ಳಿ ಸಿದ್ಧಾರೂಢ ಮಠದಾಗ ಸಿಗ್ತದೆ ನೋಡಂತ ನಮ್ಮದು ಒಬ್ರು ಅಲ್ಲಿ ಹಂಚಿನಾಳ ಮಠ ಅಂತದಾರ ಗುರುಗಳು, ಗೋಕುಲ್ದಾಗ ಇರ್ತಾರ. ಅವ್ರಿಗೆ ಹುಬ್ಳ್ಯಾಗ ಏನ್ ಕೆಲಸ ಹೇಳಿದ್ರು ಮಾಡಿಕೊಟ್ಬಿಡ್ತಾರ. ಇಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಇದ್ದರವ್ರು, 5,000 ಮಂದಿ ಮೇಲೆ ಅಧಿಕಾರಿಗಳು ಅವ್ರು. ಅಂಥವ್ರು ಮಡಿವಾಳಯ್ಯ ಹಂಚಿನಾಳ ಮಠ ಹುಬ್ಳ್ಯಾಗ ಅದಾರ. ಅವ್ರು ಏನ್ ಮಾಡಿದ್ರು, ಆ ಬುಕ್ ಹುಬ್ಳ್ಯಾಗ ಹೋಗಿ ಮಠದಾಗ ಹೋಗಿ ಸಿದ್ಧಾರೂಢ ಮಠದಾಗ ಆ ಮಹಾಲಿಂಗ ರಂಗದ ಯಾವ್ದ ಬುಕ್ ಅಂತಲ್ರಿ ಅದ ಏನನ್ನ ಅವ್ರು ಈ ಬುಕ್ ಕೊಟ್ರು. ಖರೀದಿ ಮಾಡಿ ಇಟ್ಟು 2 ವರ್ಷ ಆಗ್ಯದ. ಈಗ ಅವರು ಮನ್ಯಾಗ ಇರಲ್ಲ, ಎಲ್ಲ ಕಡೆ ಆಲ್ ಇಂಡಿಯಾ 33 ಕಡೆ ಕೆಲಸ ಮಾಡ್ಯಾರ. ಅವ್ರು ಸರ್ವಿಸ್ನಾಗ ಬಹಳ ಚಾಣಾಕ್ಷ ಮನುಷ್ಯ. ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲ ಸುಧಾರಣೆ ಮಾಡ್ಕೊತ ಹೋಗವ್ರು. ಅವರು ಎಲ್ಲ ಕಡೆ ಆಶ್ರಮಗಳು ಎಲ್ಲರೂ ಆಶ್ರಮದಾಗೆ ಇರ್ತಾರ. ಅವ್ರು ಓರಿಸಾ ಆಶ್ರಮದಾಗ ಅದೇನ್ರಿ, ಬುಕ್ ತಗೊಂಡು ಮನ್ಯಾಗ ಇಟ್ಟಿನಿ, ಇನ್ನ ಮನೆಗೆ ಹೋಗಿಲ್ಲ ನೋಡ್ರಿ. ಎಂದ್ ಓದ್ತೀರಿ ಎಂದೋ ಹೋಗಿ ಮನೆಗೆ ಹೋಗಿ ಬುಕ್ ತಗೊಂಡು ಅವ್ರ ಮಗನ ಕೈಯಾಗ ಕೊಟ್ಟು, ಇಲ್ಲಿ ಅವ್ರ ಮಗಳು ಇರ್ತಾವ ರಾಯಚೂರಾಗ, ಮಗಳ ಮನೆಗೆ ಕೊಟ್ಟದನ್ನು ನನಗೆ ಫೋನ್ ಮಾಡಿ ಹೇಳೋದು ಮಾಡ್ತಾರ ಅವ್ರು. ಮತ್ತೆ ನಾನು ಅದು ಮಹಾಲಿಂಗ ರಂಗರ ಬುಕ್ ರೀ ಹೇಳಿದ್ನೆಲ್ಲ ಎಲ್ಲದ ಅಂದ್ರೆ ಕಳಿಸಿನಲ್ರಿ ಅವಾಗೇ ಅಂತ. ಆ ಮಗಳನ್ನೂ ಫೋನ್ ಮಾಡಿ ಹೇಳಿಲ್ಲ. ಮತ್ ಮಗಳ ಮನೆಗೆ ಹೋಗ್ಬೇಕಾದ್ರೆ ಮತ್ತೆ 2 ಸಾರಿ 3 ಸಾರಿ ಬಿಜಿ ಅದೀನಿ, ಅವಾಗ ಬನ್ನಿ ಇವಾಗ ಬನ್ನಿ ಅಂತ. ಆಮೇಲೆ ಮೊನ್ನೆ ಸಿಕ್ಕುತ್ತದ ನಮ್ಮ ಕೈಗೆ.
ನಮಗೆ ಸಿಕ್ಕ ಮೇಲೆ ನನಗೆ ಒಬ್ಬನಿಗೆ ಓದಿದ್ರೆ ಅದು ಚಲೋ ಅನಿಸ್ಲಕತ್ತದ ಬುಕ್ಕ. ನಮ್ಮವರಿಗೆ ಯಾಕ ಜೊತೆಯಾಗಿ ಕೂತು ಓದಿ ಅದರ ಅನುಭವ ಸಿಗಂಗೆ ಮಾಡಬಾರ್ದು ಅಂಥೇಳಿ ಆ ಬುಕ್ಕ ನಾನು ತಗೊಂಡೆ. ಅದು ಮಾಲಿಂಗರಂಗರ ಬುಕ್ಕೇ ನಮಗೆ ಪ್ಯೂರ್ ಮಾಲಿಂಗರಂಗರ ಬುಕ್ ಸಿಕ್ಕಿತ್ತಂದ್ರೆ ಅದು ವಿಶ್ಲೇಷಣೆ ಮಾಡಿ ಹೇಳುವಂತ ಶ್ರಮ ನಾವು ಪಡಬೇಕಾಗ್ತಿತ್ತು. ಈಗ ಏನಾಗ್ಯದ, ಮಾಲಿಂಗರಂಗರ ಆ ಒಂದು ಪದ್ಯಗಳನ್ನ ಕುರಿತು ಉಪನ್ಯಾಸ ಮಾಡಿದಂತ ಬುಕ್ಕೇ ನಮಗೆ ಸಿಕ್ಕಿಬಿಟ್ಟವು. ವಿಚಾರ ಚಂದ್ರೋದಯದಕ್ಕಿಂತ ವಿಚಾರ ಚಂದ್ರೋದಯದ ವಿಶೇಷಾರ್ಥ ಚಂದ್ರಿಕೆ ಇದ್ದಂಗದ ಈಗ ಬುಕ್ ನಮಗೆ ಮಾಲಿಂಗರಂಗರಿಗೆ ಸಂಬಂಧಪಟ್ಟಂತೆ. ಹಿಂಗಾಗಿ ಇದು ನಮಗೆ ಲಾಭ ಚೆನ್ನಾಗ್ಯದ, ಓದೋಣ, ಎಲ್ಲರಿಗೂ ಉಪಯೋಗ ಆಗಲಿ. ಒಬ್ರು ದೊಡ್ಡ ಪಂಡಿತರು ಮಾಡಿದ ಉಪನ್ಯಾಸ ಅದ, ಹಿಂಗಾಗಿ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಅದು ಇಟ್ಕೊಂಡು ಕೂತೀನಿ. ಅದ್ರ ಬೆನಿಫಿಟ್ ಯಾರ್ಯಾರು ತಕ್ಕೋತೀರಿ, ಎಷ್ಟಿಷ್ಟು ತಕ್ಕೋತೀರಿ ಅದು ನಿಮಗೆ ಬಿಟ್ಟದ್ದು. ಈಗೇನಾಯ್ತು, ವ್ಯಾವಹಾರಿಕ ಸತ್ಯ ಮಿಥ್ಯೆ ಆಗ್ಬೇಕಾದ್ರೆ ಏನ್ ಬೇಕು? ಬ್ರಹ್ಮಜ್ಞಾನ ಬೇಕು. ಬ್ರಹ್ಮನ ಜ್ಞಾನ ಇಲ್ಲ ಅಂದ್ರೆ ವ್ಯಾವಹಾರಿಕ ಸತ್ಯ ಮಿಥ್ಯೆ ಆಗುವುದಿಲ್ಲ. ಈ ರೀತಿ ತಿಳ್ಕೊಂಡ ಮೇಲೆ ನೆಕ್ಸ್ಟ್ ಇನ್ನ ಒಂದು ಯಾವುದು? ಪ್ರಾತಿಭಾಷಿಕ ಸತ್ತ. ಆ ವ್ಯಾವಹಾರಿಕ ಸತ್ತಕ ಮೂಲ ಅವಿದ್ಯೆ ಅಂತಾರ, ಪ್ರಾತಿಭಾಷಿಕ ಸತ್ತಕ ಸ್ಥೂಲ ಅವಿದ್ಯೆ ಅಂತಾರ. ಇದೊಂದು ಬರೆದು ಇಟ್ಕೋರಿ, ಒಂದ್ ಕಡೆ ನಿಮಗೆ ನಾಲೆಜ್ ಇರಲಿ. ಅವು ಮೂಲ ಅವಿದ್ಯೆ, ಸ್ಥೂಲ ಅವಿದ್ಯೆ ಮೊದಲಿನ ಅರ್ಥದಾಗ ಹೇಳಿದ್ದು ಬೇರೆ, ಈ ಅರ್ಥದಾಗ ಹೇಳಿದ್ದು ಬೇರೆ. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಪ್ರಾತಿಭಾಷಿಕ ಸತ್ತ ಯಾವ ಜೀವನಲ್ಲಿ ನಡೀತದಿದು? ಯಾವ ಜೀವನ ಲೀಲೆ ಇದು? ಪ್ರಾತಿಭಾಷಿಕ ಸತ್ತ ಸ್ವಪ್ನಾವಸ್ಥೆ, ತೈಜಸ್ ಜೀವನಲ್ಲಿ ನಡೀತದೆ ಇದು ಪ್ರಾತಿಭಾಷಿಕ ಸತ್ತ. ಕನಸಿನೊಳಗ ಏನೇನು ಅನುಭವಗಳಾಗ್ತವ, ಕನಸಿನಲ್ಲಿ ಇರೋ ತನಕ ಕನಸೇ ಸತ್ಯ. ಭಾರಿ ಮಜಾ ಅದ ಇದು. ನೀವು ಜಾಗೃತಾವಸ್ಥೆ ಒಳಗಿದ್ದಾಗ ಕನಸು ಮಿಥ್ಯ ಅಂತೀರಿ, ಮತ್ತೆ ಕನಸಿನಾಗಿದ್ದಾಗ ಜಾಗೃತಾವಸ್ಥೆ ಸತ್ಯ ಏನದು? ನೀವು ಕನಸು ನೋಡೋ ಟೈಮ್ನೊಳಗೆ ಜಾಗೃತಾವಸ್ಥೆ ಸತ್ಯ ಏನ್ರಿ? ಅಲ್ಲ. ಕನಸಿನಾಗಿದ್ದವನಿಗೆ ಕನಸೇ ಸತ್ಯ, ಜಾಗೃತದಾಗಿದ್ದವನಿಗೆ ಜಾಗೃತ ಸತ್ಯ. ನೀವು ಯಾವ ಅವಸ್ಥೆ ಒಳಗಿರ್ತೀರಿ ಅದೇ ಸತ್ಯ. ಈ ಜಾಗೃತ ಅವಸ್ಥೆ ಒಳಗಿದ್ದು ಇದು ನಿಮಗೆ ಸತ್ಯ ಅಂತ ನೀವು ಅಂತೀರಿ. ಅದೇ ಮಲ್ಕೊಂಡು ನಿದ್ದೆ ಮಾಡೋ ಟೈಮ್ನೊಳಗೆ ಈ ಸತ್ಯ ಯಾವ ಕೆಲ್ಸಕ್ಕೆ ಬರ್ತದ ಅಲ್ಲಿ ನಿಮಗೆ? ಕನಸಿನೊಳಗಿಂದ ಲೋಕನೇ ಕನಸಿನ ಸತ್ಯ. ಅದು ದಾಟಿ ಪೂರ್ತಿ ನಿದ್ದೆ ಹೆಚ್ಚಿ ಬಿಡುತ್ತ ಅಂತಂದ್ರ ಜಾಗೃತನೂ ಇಲ್ಲ, ಕನಸನೂ ಇಲ್ಲ, ಯಾವುದು ಸತ್ಯ ಇಲ್ಲ, ಕೇವಲ ನೀವಾಗಿರ್ತೀರಿ. ಎರಡೂ ಮಿಥ್ಯ. ಪೂರ ನಿದ್ದೆ ಎತ್ತಿದವನಿಗೆ ಸ್ವಪ್ನನೂ ಮಿಥ್ಯ, ಜಾಗೃತನೂ ಮಿಥ್ಯ. ಹೆಂಗದು? ಅದಕ್ಕೆ ಈ ಪ್ರಾತಿಭಾಷಿಕ ಸತ್ತ ಅಂತಂದ್ರೆ ಇಲ್ಲಿ ತೈಜಸ್ ಜೀವನ ಒಂದು ಪ್ರಾರಬ್ಧ. ನಮಗೇನು ಕನಸು ತೋರಿಸ್ಬೇಕು, ನಮ್ಗೇನೇನು ಅನುಭವ ಕೊಡಬೇಕು ಸ್ವಪ್ನಾವಸ್ಥೆಯಲ್ಲಿ, ಅದೆಲ್ಲ ತೈಜಸ್ ಜೀವನ ಒಂದು ಕೆಲಸ. ಅಲ್ಲಿ ಏನಾಗ್ತದ, ಬ್ರಹ್ಮಜ್ಞಾನ ಆಗ್ಬೇಕಂತೇನಿಲ್ಲ. ಈ ಪ್ರಾತಿಭಾಷಿಕ ಸತ್ಯ ಮಿಥ್ಯ ಆಗಬೇಕು ಅಂದ್ರೆ ಇದು ನಮಗೆ ಸತ್ಯವಾಗಿ ತೋರ್ಲಕತ್ತದ. ಈ ಮಿಥ್ಯ ಆಗ್ಬೇಕಾದ್ರೆ ಏನಾಗಬೇಕು? ಪ್ರಾತಿಭಾಷಿಕ ಸತ್ಯ ಅಂತಂದ್ರೆ ಕನಸಿನೊಳಗೆ ನಮಗೆ ಏನಾಗಬೇಕು? ಮಿಥ್ಯ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಪ್ರಾತಿಭಾಷಿಕ ಸತ್ಯ ಮಿಥ್ಯ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಏನಾಗ ವಿಚಾರ ಮಾಡ್ರಿ. ಏನಾಗಬೇಕು? ಪ್ರಾತಿಭಾಷಿಕ ಸತ್ಯ ಮಿಥ್ಯ ಆಗ್ಬೇಕಾದ್ರೆ ಅದರ ಸ್ವರೂಪ ನಮಗೆ ನಿಜ ಸ್ವರೂಪ ಮಿಥ್ಯ ಸ್ವರೂಪ ಗೊತ್ತಾಗಬೇಕಾದ್ರೆ ಏನಾಗಬೇಕು? ಯಾತ್ರ ಆಗ್ಬೇಕಷ್ಟೇ. ಏನ್ ಬ್ರಹ್ಮಜ್ಞಾನ ಆಗ್ಬೇಕಾ? ಸಮರ್ಥ ಸದ್ಗುರುವಿನ ಬಳಿ ಕುಳಿತು ಏನಪ್ಪಾ ಅಂತಂದ್ರೆ ಬ್ರಹ್ಮಜ್ಞಾನದ ಪ್ರವಚನ ಕೇಳಿ ಪ್ರಾತಿಭಾಷಿಕ ಸತ್ಯ ಮಿಥ್ಯೆ ಮಾಡ್ಕೋಬೇಕಾ? ಅದಕ್ಕೆ ಬ್ರಹ್ಮಜ್ಞಾನವಿಲ್ಲದೆಯೇ
ಯಾವ ಪದಾರ್ಥಗಳು ಬಾಧವಾಗುವವೋ ಆ ಪದಾರ್ಥಗಳಲ್ಲಿ ಪ್ರಾತಿಭಾಸಿಕ ಸತ್ತ ಇರುವುದೆಂದು ಹೇಳಲ್ಪಡುತ್ತದೆ. ಈಗ ಹಗ್ಗದೊಳಗ ಹಾವು ಕಾಣಿಸ್ತದಲ್ರಿ, ಅದು ಹಾವು ನಿಮ್ಗ ಬ್ರಹ್ಮಜ್ಞಾನ ಬೇಕ. ಹಾವು ಹೋಗ್ಬೇಕಾದ್ರ ಒಂದ್ ಸಣ್ಣದ ದೀಪ ಹಚ್ಚಿದ್ರೆ ಹೋಗ್ಬಿಡ್ತದಿಲ್ಲ, ಬ್ರಹ್ಮಜ್ಞಾನ ಇಲ್ಲದೇನೆ ಹೋಗ್ತದಿಲ್ಲ. ಶುಕ್ತಿ ಅದು ಬೆಳ್ಳಿ ಅಂತ ತೋರ್ಲಕತ್ತದಲ್ಲ, ಒಂದ್ ಸ್ವಲ್ಪ ಬೆಳಕಿನಾಗ, ಸೂರ್ಯನ ಬೆಳಕಿನಾಗೋ ಯಾವುದೋ ಬೆಳಕಿನಾಗ ಅದು ನಿಮಗೆ ಕಂಡತಂತಂದ್ರೆ ಅದು ಹೋಗ್ಬಿಡ್ತದಿಲ್ಲ. ಇವೇನದವ? ಬೆಳ್ಳಿ, ಹಾವ, ಕನಸ, ಇವೆಲ್ಲ ಏನದವ? ಇವುದ್ರದ್ದು ಸತ್ಯಾಸತ್ಯತೆಗಳು ಗೊತ್ತಾಗಬೇಕಾದ್ರೆ ಬ್ರಹ್ಮಜ್ಞಾನ ಏನ್ ಬೇಕಾಗಿಲ್ಲ. ಆದರೆ ಶುಕ್ತಿ ಮತ್ತು ಹಗ್ಗ ಅವು ಏನದವ? ವ್ಯಾವಹಾರಿಕ ಸತ್ಯ ಅದಾವ. ಹಾವ, ಬೆಳ್ಳಿ, ಕನಸು ಇವೆಲ್ಲ ಏನದವ? ಪ್ರಾತಿಭಾಸಿಕ ಸತ್ಯ. ಇವು ಮಿಥ್ಯ ಆಗಬೇಕಾದ್ರೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಬೆಳಕು ಇದ್ರೆ ಸಾಕು, ಎತ್ತರ ಆದ್ರೆ ಸಾಕು. ಆದ್ರೆ ಹಗ್ಗ ಮಿಥ್ಯೆ ಮಾಡ್ಬೇಕಲ್ಲ. ಈಗ ವಸ್ತು ಪ್ರಪಂಚ, ಬ್ರಹ್ಮಾಂಡ, ಪಿಂಡಾಂಡ, ನಿಮ್ಮ ಶರೀರ, ಬ್ರಹ್ಮಾಂಡ, ಪಿಂಡಾಂಡ, ಪಂಚಭೂತ, ಹಗ್ಗ, ವಸ್ತು ಪ್ರಪಂಚ ಇವೆಲ್ಲನೂ ಮಿಥ್ಯೆ ಮಾಡ್ಬೇಕಾದ್ರೆ ಅವೆಲ್ಲ ಸ್ವತಂತ್ರ ಅಸ್ತಿತ್ವ ಇಲ್ಲಪ್ಪ. ಅವಕ ಪೃಥ್ವಿಲಿಂದ ಆಗ್ಯಾವ ಅವೆಲ್ಲ. ಅವಕ ಪೃಥ್ವಿನೇ ಅಧಿಷ್ಠಾನ. ಪೃಥ್ವಿನೂ ಏನದ? ಕಲ್ಪಿತ ಅಧಿಷ್ಠಾನ. ಪೃಥ್ವಿಗೆ ಅದರಿಂದ ಒಂದು ಅಧಿಷ್ಠಾನ ಅದ, ನೀರ್ ಆದ ಅಂತೇಳಿ ಪೃಥ್ವಿ ಅದ. ಹಿಂಗಾಗಿ ಭೂಮಿಗೆ ನೀರ್ ಅಧಿಷ್ಠಾನ, ನೀರ್ನು ಕಲ್ಪಿತ ಅಧಿಷ್ಠಾನ. ಮತ್ತೆ ನೀರು ಎದರಿಂದ ಆಗ್ಯದ? ಅಗ್ನಿಲಿಂತ ಆಗ್ಯದ. ಹಿಂಗಾಗಿ ಅಗ್ನಿ ನೀರಿಗೆ ಅಧಿಷ್ಠಾನ. ಆ ನೀರು ಅಗ್ನಿ ಸಹಿತ ಕಲ್ಪಿತ ಅಧಿಷ್ಠಾನ. ಆ ಅಗ್ನಿ ಎದರಿಂದ ಆಗ್ಯದ? ವಾಯುವಿನಿಂದ ಆಗ್ಯದ, ಅದು ಕಲ್ಪಿತ ಅಧಿಷ್ಠಾನ. ವಾಯುವಿಗೆ ಆಕಾಶ ಕಲ್ಪಿತ ಅಧಿಷ್ಠಾನ, ಆಕಾಶಕ್ಕೆ ಮಾಯೆ ಕಲ್ಪಿತ ಅಧಿಷ್ಠಾನ. ಹಿಂಗೆ ಹೇಳ್ಕೊತೋಗಿ ಕಡೆಗೆ ಬ್ರಹ್ಮನಲ್ಲಿ ಹೋದಾಗ ನಿಮ್ಮ ಹಗ್ಗ ಸುಳ್ಳಾಗ್ತದ. ಬ್ರಹ್ಮನೇ ಹಗ್ಗದ ರೂಪದಲ್ಲಿ ವ್ಯಕ್ತವಾಗಿದ್ದಾನೆ, ಬ್ರಹ್ಮನೇ ಶುಕ್ತಿಯ ರೂಪದಲ್ಲಿ ವ್ಯಕ್ತವಾಗಿದ್ದಾನೆ. ಇದು ಎಂತ ಸತ್ಯ? ಇದು ವ್ಯಾವಹಾರಿಕ ಸತ್ಯ. ಆ ವ್ಯಾವಹಾರಿಕ ಸತ್ಯ ಮಿಥ್ಯ ಆಗ್ಬೇಕಾದ್ರೆ ಬ್ರಹ್ಮನನ್ನ ಹಿಡ್ಕೊಂಡು ಬರ್ಬೇಕಾಗ್ತದ. ಆ ವ್ಯಾವಹಾರಿಕ ಸತ್ಯದೊಳಗೆ ನಿಮಗೆ ಮಿಥ್ಯ ವಸ್ತು ಯಾವುದು? ಪ್ರಾತಿಭಾಸಿಕ ಸತ್ಯ. ಹೆಣ್ಣು ಮಿಥ್ಯ ಆಗೋದಕ್ಕ ಬ್ರಹ್ಮಜ್ಞಾನ ಬೇಕು. ಹೆಂಡತಿ ಮಿಥ್ಯ ಆಗೋದಕ್ಕ ಎತ್ತರ ಆದ್ರೆ ಸಾಕು, ಇದು ನಂದಲ್ಲ. ಬುದ್ಧ ಎತ್ತರನ ಇಲ್ಲ, ಇದು ನನ್ನಕ್ಕೆಲ್ಲ. ರಾಹುಲ್ ಇದು ಮಾಯೆ, ಇದು ಅಜ್ಞಾನ. ಹೆಂಡತಿ ಮಕ್ಕಳು ಎತ್ತರ ಆದ್ರೆ ಸಾಕು, ಈ ವಿಷಯದ ಎತ್ತರ ಆದ್ರೆ ಸಾಕು. ನಾನು ನನ್ನದು ಅನ್ನೋದೇನದಲ್ಲ ಮಿಥ್ಯ. ಆ ಮಿಥ್ಯದಿಂದ ನಾವು ಸತ್ಯಕ್ಕೆ ಹೋಗ್ಬೇಕಾದ್ರೆ ಎತ್ತರ ಆದ್ರೆ ಸಾಕು. ಅದೆಲ್ಲ ಏನದ? ಪ್ರಾತಿಭಾಸಿಕ ಸತ್ಯ. ಇದು ನಾನು ನನ್ನದು ಬಿಡೋದು ಇಟ್ಕೊಂಡದ್ದು ಪ್ರಾತಿಭಾಸಿಕ ಸತ್ಯ. ಆ ವಸ್ತುಗಳು ಏನದವ ಅವು ವ್ಯಾವಹಾರಿಕ ಸತ್ಯ. ಈ ಪ್ರಾತಿಭಾಸಿಕ ಸತ್ಯ ನಾವೆಲ್ಲ ಏನು ನಂದು ಭ್ರಮೆಗಳೇನು ಇಟ್ಕೊಂಡಿವಲ್ಲ ಇವೆಲ್ಲ ಏನದೋ ಪ್ರಾತಿಭಾಸಿಕ ಸತ್ಯ. ಇವಕ್ಕೊಂದು ಸ್ವಲ್ಪ ಏನಾಗಬೇಕು? ಎತ್ತರ ಆದ್ರೆ ಸಾಕು, ಗೊತ್ತಾಗ್ಬಿಡ್ತು ನಂದಲ್ಲ ಅಂತ. ಇದಕ್ಕೆ ಉಸಿರು ಬಂದಾಯ್ತು ಅಂತಂದ್ರೆ ಈಗ ಎಲ್ಲ ಬಿಟ್ಟು ಹೋಗ್ಬೇಕಾಗ್ತದ ಅಂತೇಳಿ ಹೇಳೋ ಮಾತಿದೆ. ಸಣ್ಣ ಮಾತದ ಏನಿದು? ಹಿಂದಿನ ಜನ್ಮದವ್ರು ಯಾರ್ಯಾರು ಬಂದಾರೆ ನಿಮ್ಗೆ? ಯಾರ್ಯಾರ ಉಸಿರಿರೋ ತನಕ ಇರ್ತಾವಷ್ಟೇ. ಅದಕ್ಕೆ ಇಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಡ್ತಾನ? ಬ್ರಹ್ಮಜ್ಞಾನವಿಲ್ಲದೆಯೇ ಯಾವ ಪದಾರ್ಥಗಳು ಬಾಧವಾಗುವವೋ ಆ ಪದಾರ್ಥಗಳಲ್ಲಿ ಪ್ರಾತಿಭಾಸಿಕ ಸತ್ತ ಇರುವುದೆಂದು ಹೇಳಲ್ಪಡುತ್ತದೆ. ಹೇಗೆಂದರೆ ಬ್ರಹ್ಮಜ್ಞಾನವಿಲ್ಲದೆಯೇ ಕೇವಲ ಶುಕ್ತಿ, ರಜ್ಜು, ಮರುಭೂಮಿ ಮೊದಲಾದವುಗಳು ಜ್ಞಾನದಿಂದ ಇವುಗಳ ಜ್ಞಾನದಿಂದ ರಜತ, ಸರ್ಪ, ಜಲ ಮೊದಲಾದವುಗಳು ಬಾಧ ಹೊಂದುತ್ತವೆ. ಈ ರಜತ, ಸರ್ಪ, ಜಲ ಏನದವ ಇವು ಕಳಿಬೇಕಾದ್ರೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಆದರೆ ಮರುಭೂಮಿ, ರಜ್ಜು, ಶುಕ್ತಿ ಇವು ಹೋಗ್ಬೇಕಾದ್ರೆ ಬ್ರಹ್ಮಜ್ಞಾನ ಬೇಕು. ಮರುಭೂಮಿ, ರಜ್ಜು, ಶುಕ್ತಿಗಳು ಇವಂತ ಸತ್ಯಗಳವು ವ್ಯಾವಹಾರಿಕ ಸತ್ತ. ವ್ಯಾವಹಾರಿಕ ಸತ್ತ
ಮಿಥ್ಯ ಆಗ್ಬೇಕು ಅಂತಂದ್ರೆ ಬ್ರಹ್ಮಜ್ಞಾನ ಬೇಕು. ಶುಕ್ತಿ ಒಳಗೆ ತೋರುವ ರಜತ, ರಜ್ಜುವಿನ ಒಳಗೆ ತೋರುವ ಸರ್ಪ, ಮರುಭೂಮಿ ಒಳಗೆ ತೋರುವ ಜಲ, ಇದೇನದ ಪ್ರಾತಿಭಾಷಿಕ ಸತ್ತ. ಇವಕ್ಕೆ ತಿಳ್ಕೊಳ್ಳೋದಕ್ಕೆ ಬ್ರಹ್ಮಜ್ಞಾನ ಏನು ಬೇಕಾಗಿಲ್ಲ. ಬ್ರಹ್ಮಜ್ಞಾನ ಇಲ್ಲದೇ ಬಾಧ ಹೊಂದುತ್ತವಲ್ಲ ಅವಕ್ಕೇನಂತಾರೆ ಪ್ರಾತಿಭಾಷಿಕ ಸತ್ತ. ಯಾವ ಪ್ರಾತಿಭಾಷಿಕ ಸತ್ಯ ವಸ್ತುಗಳು ಗೊತ್ತಾಯ್ತಾ? ಯಾವ ಬ್ರಹ್ಮಜ್ಞಾನವಿಲ್ಲದೆ ಯಾವ ಬಾಧೆ ಬರ್ತಾವ ಅವು ಪ್ರಾತಿಭಾಷಿಕ ಸತ್ತ. ಯಾವವು? ಉದಾಹರಣೆ ಸ್ವಪ್ನ ಪದಾರ್ಥಗಳು. ಸ್ವಪ್ನ ದಿಕ್ಕೆಯಲ್ಲಿ ಕಾಣುವ ಬೆಳ್ಳಿ, ಕಾಣುವ ಕಳ್ಳ, ಹಗ್ಗದಲ್ಲಿ ಕಾಣುವ ಹಾವು, ಇವೆಲ್ಲ ಪ್ರಾತಿಭಾಷಿಕ ಸತ್ತ. ವ್ಯಾವಹಾರಿಕ ಸತ್ತ ಅಂದ್ರೆ ಮೋಟು ಮರ. ಜ್ಞಾನದಿಂದಲೇ ಯಾವ ಬಾಧ ಬರ್ತಾವು ವ್ಯಾವಹಾರಿಕ ಸತ್ತ. ಮೋಟು ಮರ ಇರ್ಬೋದು, ಶಿಂಪಿ ಇರ್ಬೋದು, ಹಗ್ಗ ಇರ್ಬೋದು, ಮತ್ತೆ ಜಾಗೃತಾವಸ್ಥೆ ಎಲ್ಲ ವಸ್ತು ಪ್ರಪಂಚ. ಇಷ್ಟು ತಿಳ್ಕೋಬೇಕು. ಇಷ್ಟು ತಿಳ್ಕೊಂಡ್ಮೇಲೆ ಶುಕ್ತಿಯ ಜ್ಞಾನವಾದರೆ ಬೆಳ್ಳಿಯ ಭ್ರಮೆ ಹೋಗುತ್ತದೆ, ಹಗ್ಗದ ಜ್ಞಾನವಾದರೆ ಹಾವಿನ ಭ್ರಮೆ ಹೋಗುತ್ತದೆ, ಮರುಭೂಮಿಯ ಜ್ಞಾನವಾದರೆ ಮೃಗಜಲದ ಭ್ರಮೆ ನಾಶವಾಗುತ್ತದೆ. ಪ್ರಾತಿಭಾಷಿಕ ಸತ್ತ ಎಂದರೆ ತೋರಿಕೆ ಮಾತ್ರ, ಪ್ರತೀತಿ ಮಾತ್ರ ಸತ್ತ ಪ್ರಾತಿಭಾಷಿಕ ಸತ್ತ. ತೋರುವಿಕೆ ಮಾತ್ರ ಇದು, ತೋರುವಿಕೆಯಲ್ಲಿ ಮಾತ್ರ ಇರುವುದು, ಅದು ಪ್ರಾತಿಭಾಷಿಕ ಸತ್ತ ಎಂದು ಹೇಳಲ್ಪಡುತ್ತದೆ. ರಜ್ಜುವಿನಲ್ಲಿ ಸರ್ಪದ ಇರುವಿಕೆ ಆದ ಇಲ್ಲ. ರಜ್ಜುವಿನಲ್ಲಿ ಸರ್ಪದ ಇರುವಿಕೆ ಇಲ್ಲ, ಕೇವಲ ಸರ್ಪದ ತೋರಿಕೆ ಇದೆ. ಅದೇ ರೀತಿ ಶುಕ್ತಿಯಲ್ಲಿ ಬೆಳ್ಳಿಯ ಇರುವಿಕೆ ಇಲ್ಲ, ಕೇವಲ ತೋರಿಕೆ ಇದೆ. ಹೌದಲ್ರಿ? ಮರುಭೂಮಿಯಲ್ಲಿ ಜಲದ ಇರುವಿಕೆ ಇಲ್ಲ, ಬರೀ ತೋರುವಿಕೆ ಇದೆ. ಈ ರೀತಿ ಇರೋಕೇನಂತಾರ? ಇವಕ್ಕ ಸ್ಥೂಲ ಅವಿದ್ಯೆ ಅಂತಾರ. ಇವು ಏನದವ? ತೋರಿಕೆಯಲ್ಲಿ ಮಾತ್ರ ಅದಾವ, ಇರುವಿಕೆಯಲ್ಲಿ ಅವು ಇಲ್ಲವೇ ಇಲ್ಲ. ಸ್ಥೂಲ ಅವಿದ್ಯೆಯ ಕಾರ್ಯವಾದ ರಜತ ಮೊದಲಾದ ಪದಾರ್ಥಗಳ ತೋರಿಕೆ ಮಾತ್ರವಾಗಿಯೇ ಇರುತ್ತದೆ. ಆದ್ದರಿಂದ ಅವು ಪ್ರಾತಿಭಾಷಿಕ ಸತ್ತ ಇರುತ್ತವೆ. ಅದಕ್ಕೇನಾಗಬೇಕು? ಅಧಿಷ್ಠಾನ ವಸ್ತುವಿನ ಜ್ಞಾನ ಆಗಬೇಕು. ಹಗ್ಗದ ಜ್ಞಾನ, ಮರುಭೂಮಿಯ ಜ್ಞಾನ, ಶುಕ್ತಿಯ ಜ್ಞಾನ, ಬ್ರಹ್ಮದ ಜ್ಞಾನದಿಂದ ಏನು ವ್ಯಾವಹಾರಿಕ ಸತ್ಯ ನಷ್ಟ ಆದ್ರೆ ಇವ್ಯಾವು ಅಧಿಷ್ಠಾನ ವಸ್ತುವಿನ ಜ್ಞಾನದಿಂದ ಪ್ರಾತಿಭಾಷಿಕ ಸತ್ತ ನಷ್ಟ ಆಗ್ತದ ಅನ್ನಂತ ವಿಚಾರ ಇಲ್ಲಿ ತಿಳ್ಕೊಂಡ್ರಿ. ಮುಂದೆ ಪಾರಮಾರ್ಥಿಕ ಸತ್ತ ಯಾವುದು? ಪೀಠಿಕೆ ಹಾಕಿ ನಾಳೆಗೆ ಮತ್ತೆ ಪಾರಮಾರ್ಥಿಕ ಸತ್ತದ ಬಗ್ಗೆ ಹೇಳೋಣ. ಈಗ ಸುಮ್ಮನೆ ಪೀಠಿಕೆ. ನಿನ್ನೆ ಪ್ರಾತಿಭಾಷಿಕ ಸತ್ತದ ಪೀಠಿಕೆ ಆಗಿತ್ತು, ಇವತ್ತ ವಿವರ ಆಯಿತು. ಈಗ ಪೀಠಿಕೆಯನ್ನು ಪಾರಮಾರ್ಥಿಕ ಸತ್ತ. ಈ ಪಾರಮಾರ್ಥಿಕ ಸತ್ತ ಏನ್ ಮಾಡ್ಯಾರ? ವಿಷಯಾಂಕ 235ನೇ ವಿಷಯಾಂಕ. ಇದಕ್ಕೆ ಸಪ್ರೇಟ್ ಒಂದೊಂದು ವಿಷಯಾಂಕ ಕೊಟ್ಬಿಟ್ಟಾರ ಅವರು. ಪ್ರಾತಿಭಾಷಿಕ ಸತ್ತಕ್ಕೊಂದು 234ನೇ ವಿಷಯಾಂಕ ಕೊಟ್ಟಾರ. ಮುಂದ 235ನೇ ವಿಷಯಾಂಕ ಇದು ಪಾರಮಾರ್ಥಿಕ ಸತ್ತ. ಯಾವುದು? 3 ಕಾಲದಲ್ಲಿಯೂ ಬಾಧ ಹೊಂದುವುದು ಇಲ್ಲವೋ? ಒಟ್ಟ 3 ಕಾಲದಲ್ಲಿ ಬಾಧ ಹೊಂದಂಗಿಲ್ಲ. ಅದು ಏನ್ ಮಾಡಿದ್ರು ಬಾಧ ಹೊಂದಿಲ್ಲ. ಬ್ರಹ್ಮನನ್ನ ಬಾಧ ಹೆಂಗ್ ಮಾಡ್ತೀರಿ? ಅದರಲ್ಲಿ ಮಾಡ್ತೀರಿ. ಯಾವುದು 3 ಕಾಲದಲ್ಲಿಯೂ ಬಾಧ ಹೊಂದುವುದಿಲ್ಲವೋ ಅದನ್ನ ಪಾರಮಾರ್ಥಿಕ ಸತ್ತ ಎಂದು ಕರೆಯುತ್ತಾರೆ. ಚೇತನವು ಮಾತ್ರ ಎಂದೆಂದೂ ಬಾಧ ಹೊಂದುವುದಿಲ್ಲ. ಆದ್ದರಿಂದ ಚೇತನದಲ್ಲಿ ಪರಮಾರ್ಥ ಸತ್ತ ಇರುತ್ತದೆ. ಚೇತನ ಮಾತ್ರ ಎಂದು ಬಾಧೆ ಹೊಂದುವುದಿಲ್ಲ, ಅದು ಪರಮಾರ್ಥ ಸತ್ತ ಇರುತ್ತದೆ. ಅನಂತ ಸೃಷ್ಟಿ ಸ್ಥಿತಿ ಲಯಗಳಾದರೂ ಕೂಡ ಚೇತನವು ಎಂದೂ ಬಾಧ ಹೊಂದುವುದಿಲ್ಲ. ಎಷ್ಟು ಸೃಷ್ಟಿ ಸ್ಥಿತಿ ಲಯ ಏನಾದರೂ ಕೂಡ ಅದು ಚೇತನ ಬಾಧ ಹೊಂದುವುದಿಲ್ಲ. ಹೀಗಾಗಿ ಅದು ಪಾರಮಾರ್ಥಿಕ ಸತ್ತ ಇರುತ್ತದೆ. ಆಮೇಲೆ ನಿಮ್ಮ ಅನುಭವಕ್ಕ ಏನೇನು ಬರ್ತದ? ನೀವು ಎಂದೂ ನಾಶ ಆಗಂಗಿಲ್ಲ, ಸಾಯಲಾರದವರು. ಅದಕ್ಕೆ ನಿನ್ನೊಂದು ವಚನ ಹಾಕಿ ನೋಡ್ರಿ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನರಿಯರು.
ಇದನ್ನೆಲ್ಲ ಅರಿಯುವ ನೀವೇನದಿರಿ, ನಿಮ್ಗ ಯಾರು ನೀವು ಅದೇ ವಸ್ತು ನಾನು ಅಂತ ತಿಳ್ಕೊಂಡಿರ್ತೀರಿ, ಅವರಿಗೆ ಸಾವೇ ಇಲ್ಲ. ಅದೇ ಪರಮಾರ್ಥ ಸತ್ಯ. ಯಾರು ಈ ಬ್ರಹ್ಮಜ್ಞಾನ ತಿಳ್ಕೊಳ್ಳಂಗಿಲ್ಲ, ನಾನೇ ಬ್ರಹ್ಮ ಅಂತ ತಿಳ್ಕೊಳ್ಳಂಗಿಲ್ಲ, ಅವರೆಲ್ಲರೂ ಸಾಯವರೇ. ಅದಕ್ಕೆ ಸಮಸತ್ತಾದಲ್ಲಿ ಮಾತ್ರ ಸಾಧಕ ಬಾಧಕಗಳಿರುತ್ತವೆ, ವಿಷಮ ಸತ್ತಾದಲ್ಲಿ ಸಾಧಕ ಬಾಧಕಗಳಿರುವುದಿಲ್ಲ. ಸತ್ತಾಗಳು ಎಷ್ಟದವ ಏನದವ ಅನ್ನೋದೆಲ್ಲ ನಾಳೆ ಹೇಳ್ತಾರ. ಈಗಾಗಲೇ 8:30 ಆಗ್ಲಕತ್ತದ. ಆಯ್ತು, ಏನದ? ಸಮಸತ್ತಾದಲ್ಲಿ ಮಾತ್ರ ಸಾಧಕ ಬಾಧಕಗಳಿರುತ್ತವೆ, ವಿಷಮ ಸತ್ತಾದಲ್ಲಿ ಸಾಧಕ ಬಾಧಕಗಳಿರುವುದಿಲ್ಲ. ಸತ್ತಾಗಳು ಎಷ್ಟು ಅದಾವ ಅಂತಂದ್ರೆ 3. ಒಂದು ಪ್ರಾತಿಭಾಸಿಕ ಸತ್ತ, ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ. ಈಶ್ವರ ಸೃಷ್ಟಿಯಲ್ಲಿ ವ್ಯಾವಹಾರಿಕ ಸತ್ತ ಅದು ಮೂಲ ಅವಿದ್ಯೆಯ ಸೃಷ್ಟಿ. ಜೀವನ ಸೃಷ್ಟಿಯು ಪ್ರಾತಿಭಾಸಿಕ ಸತ್ತವಾಗಿದೆ, ಅದು ಸ್ಥೂಲ ಅವಿದ್ಯೆಯ ಸೃಷ್ಟಿ. ಮತ್ತೆ ಯಾವಾಗ ಕೂಡ ನಾಶವಾಗುವುದಿಲ್ಲವೋ ಅದು ಪಾರಮಾರ್ಥಿಕ ಸತ್ತ. ಈ ರೀತಿ ಹೇಳ್ಕೊಂಡು ಬಂದಿದ್ದಾರೆ. ಇದರದು ನಾಳೆ ಪಾರಮಾರ್ಥಿಕ ಸತ್ತಾದ ವಿಷಯವನ್ನ ಹೇಳೋಣ. ಹೇಳಿ ಮುಂದೇನ್ ಮಾಡ್ಬೇಕು? ಈ ಸತ್ತಗಳೆಲ್ಲ ಮುಗಿತವ, ರಿವಿಷನ್, ಅದರ ಮುಂದಿಂದ ಒಂದು ಸ್ವಲ್ಪ ರಿವಿಷನ್ ಮಾಡಿ ಮತ್ತೆ ಮುಂದಿನ ಪಾಠಕ್ಕೆ ಹೋಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಆಯ್ತು, ಎಲ್ಲರೂ ಶರಣಾರ್ಥಿ ಹೇಳ್ಬಿಡ್ರಿ. ಏನು ಮಂಗಳಾರತಿ ಮಾಡ್ಕೋತ ಟೈಮ್ ಇದು ಮಾಡ್ಕೋಬೇಡ್ರಿ. 8:30 ಆಯ್ತು ಈಗ ಆಲ್ರೆಡಿ. ಓಂ ಶರಣು ಶರಣು. ಎಲ್ಲ ಗುರುಗಳು ಶರಣ ಶರಣ. ಶರಣಾರ್ಥಿ.